ಸೊ ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಯೂಟ್ಯೂಬ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಾವು ಇವಾಗ ಫಸ್ಟ್ ಆಫ್ ಆಲು ಕಾನ್ಸೆಪ್ಟ್ ವೈಸ್ ಹೋಗ್ತಾ ಇದ್ವಿ. ರೀಸನಿಂಗ್ ಎಲ್ಲ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ನಾವು ಕಂಪ್ಲೀಟ್ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ನಮ್ಮ ಇವಾಗ ಯಾವ್ಯಾವ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ, ದಟ್ ಈಸ್ ಕೋಡಿಂಗ್ ಡಿಕೋಡಿಂಗ್ ಆಗಿದೆ, ರೈಟ್. ಸೊ ಅನಾಲಜಿ ಆಗಿದೆ, ಕ್ಲಾಸಿಫಿಕೇಷನ್ ಆಗಿದೆ, ಆ್ಯಂಡ್ ಬ್ಲಡ್ ರಿಲೇಷನ್, ಸಿಲಾಗಿಸಮ್ ಕೂಡ ಮುಗ್ದಿದೆ. ಸೊ ಇವತ್ತು ನಾವು ಡೈರೆಕ್ಷನ್ ಟಾಪಿಕನ್ನು ನೋಡೋಣ. ಹಾಗೆ ಮುಂದಿನ ಕ್ಲಾಸಲ್ಲಿ ಹೀಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗಿರುವ ಕ್ಲಾಸಸನ್ನು ನಾವು ಮಾಡೋಣ. ಹಾಗೆ ಪ್ರಾಕ್ಟೀಸ್ ಸೆಷನ್ಸ್ ವಿಲ್ ಕಂಡಕ್ಟ್ ಪ್ರಾಕ್ಟೀಸ್ ಸೆಷನ್ಸ್ ಕೂಡ ನಾವು ಮಾಡೋಣ, ರೈಟ್. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಏನಿದೆ, ಫಸ್ಟ್ ಆಫ್ ಆಲು ಡೈರೆಕ್ಷನ್ಸನ್ನು ನೋಡೋಣ. ಡೈರೆಕ್ಷನ್. ಸೊ ಈ ಎಲ್ಲ ಚಾಪ್ಟರ್ಸ್ಗಳೆಲ್ಲ ಆಗಿದೆಲ್ಲ, ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ ವಿತ್ SSC ಆ್ಯಂಡ್ RRB NTPCಗೆ ನಾವು ಸ್ಟಾರ್ಟ್ ಮಾಡಿದ್ದು, ಅದಗೂ ಆ್ಯಂಡ್ SSC GD, ರೈಟ್. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಸೊ ಬೇಸಿಕ್ಕಿಂದ ನಾವು ಇದರಲ್ಲಿ ಬೇಸಿಕ್ಕಿಂದ ಸ್ಟಡಿ ಮಾಡ್ತಾ ಇದ್ವಿ. ಸೊ ಇವತ್ತು ನಾವು ಡೈರೆಕ್ಷನ್ಸನ್ನು ಸ್ಟಡಿ ಮಾಡೋಣ, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಸೊ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಬಂದರೆ, ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಬೇಕು, ಅದರಲ್ಲಿ ಡೈರೆಕ್ಷನ್ಸ್ ಬೇಕಾ? ಸೊ ಡೈರೆಕ್ಷನ್ಸು ಎಲ್ರಿಗೂ ಗೊತ್ತಿರುತ್ತೆ. ಎಷ್ಟು ಡೈರೆಕ್ಷನ್ಸ್ ಇದೆ, ರೈಟ್. ಸೊ ಎಷ್ಟು ಡೈರೆಕ್ಷನ್ಸ್ ಇದೆ ಅದನ್ನು ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾರ್ತ್, ರೈಟ್, ಸೌತ್, ಉತ್ತರ, ದಕ್ಷಿಣ ಆ್ಯಂಡ್ ಪೂರ್ವ, ಪಶ್ಚಿಮ ಇರುತ್ತೆ, ರೈಟ್. ಸೊ ದಿಸ್ ಈಸ್ ಈಸ್ಟ್, ಪೂರ್ವ, ದಿಸ್ ಈಸ್ ಪಶ್ಚಿಮ. ಏನಿರುತ್ತೆ, ಈಸ್ಟ್ ಆ್ಯಂಡ್ ವೆಸ್ಟ್. ಸೊ ಇವಾಗ ಈ ಮಿಡಲಲ್ಲಿ ಬರೋದು ಯಾವುದು, ನಾರ್ತ್ ಮತ್ತು ನಾರ್ತ್ ಈಸ್ಟಲ್ಲಿ ನಾರ್ತ್ ಆ್ಯಂಡ್ ಈಸ್ಟಲ್ಲಿ ನಾರ್ತ್ ಈಸ್ಟ್, ಶಾರ್ಟ್ ಫಾರ್ಮಲ್ಲಿ ನಾರ್ತ್ ಈಸ್ಟ್ ಅಂತ ಬರೆಯೋಣ, N ಆ್ಯಂಡ್ E. ಇಲ್ಲಿ ನೋಡಬೇಕಾದ್ರೆ ಸೌತ್ ಈಸ್ಟ್, ರೈಟ್. ಇಲ್ಲಿ ಸೌತ್ ವೆಸ್ಟ್. ಇಲ್ಲೇನು ಬರುತ್ತೆ, ನಾರ್ತ್ ವೆಸ್ಟ್ ಬರುತ್ತೆ, ರೈಟಾ. ಸೊ ಇದೇ ಥರ ಎಷ್ಟು ಡೈರೆಕ್ಷನ್ಸ್ ಇದೆ, ರೈಟ್. 8 ಡೈರೆಕ್ಷನ್ಸ್ ಇದೆ ನಮ್ಮ ಹತ್ರ, ರೈಟ್. ಸೊ ಇವಾಗ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನಲ್ಲಿ ಕೇಳಬೇಕಾಗಿರೋದು ಕ್ವಶನು ಹೇಗಿರುತ್ತೆ, ರೈಟ್. ಸೊ ಅವ್ರೇನು ಹೇಳಿರ್ತಾರೆ, ಫಾರ್ ಎಕ್ಸಾಂಪಲ್ ರವಿ ಇಸ್ ದೇರ್. ಓಕೆ, ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ರವಿ ಇಸ್ ದೇರ್. ರವಿ ವಾಕ್ಸ್ 8 ಕಿಲೋಮೀಟರ್, ಓಕೆ, ಇನ್ ಈಸ್ಟ್. ಓಕೆ, ರವಿ ವಾಕ್ಸ್ 8 kilometer in east and then took a left turn from there. See, ಈ ಥರ ಲೆಫ್ಟ್ ಟರ್ನ್ ಆ್ಯಂಡ್ ರೈಟ್ ಟರ್ನ್ ಅಂತ ಕೇಳಿರ್ತಾರೆ. ಹೇಗೆ, ಇವಾಗೇನಿದೆ, ರವಿ ವಾಕ್ಸ್ 8 ಕಿಲೋಮೀಟರ್ ಇನ್ ಈಸ್ಟ್ ಯಾವ ಕಡೆ ಬರುತ್ತೆ, ಈ ಸೈಡ್ ಬರುತ್ತಾ, ರೈಟ್. ಈಸ್ಟ್ ಈ ಸೈಡ್ ಬರುತ್ತಾ. ಈಸ್ಟ್ ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ, 8 ಕಿಲೋಮೀಟರ್. ದೆನ್ ಟುಕ್ ಅ ಲೆಫ್ಟ್ ಟರ್ನ್ ಅಂತ ಹೇಳ್ತಾ ಇದ್ದಾರೆ. ಸಿ, ಈಸ್ಟ್ ಇದೆ ಈ ಸೈಡು, ಸೊ ಲೆಫ್ಟ್ ಯಾವ್ದು ಕಡೆ ಆಗುತ್ತೆ, ಲೆಫ್ಟ್ ಆ ಸೈಡ್ ಆಗುತ್ತೆ, ರೈಟ್. ದಿಸ್ ಹ್ಯಾಂಡ್ ಸೈಡ್ ಅಲ್ವಾ. ಸೊ ಲೆಫ್ಟ್ ಯಾವುದಾಗುತ್ತೆ, ಇಲ್ಲಿ ಮೇಲೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಹೇಳ್ತಾ ಇದ್ದಾರೆ, ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನಿರುತ್ತೆ, ಲೆಫ್ಟ್ ಆ್ಯಂಡ್ ರೈಟ್ ಕೂಡ ನಾವು ನೋಡ್ಕೊಳ್ಳೋಣ, ರೈಟ್. ಸೊ ಇವಾಗ ಏನಿದೆ, ನಾರ್ತ್ ಸೌತ್ ಬರುತ್ತೆ ಆ್ಯಂಡ್ ಈಸ್ಟ್ ಆ್ಯಂಡ್ ವೆಸ್ಟ್ ಇರುತ್ತೆ, ರೈಟಾ. ಸೊ ಇದರಲ್ಲಿ ಇಲ್ಲಿ ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಆ್ಯಂಡ್ ಸೌತ್ ವೆಸ್ಟ್ ಆ್ಯಂಡ್ ಇಲ್ಲಿ ನಾರ್ತ್ ವೆಸ್ಟ್ ಇರುತ್ತೆ, ರೈಟ್. ಸೊ ಇವಾಗ ಇದ್ರದ್ದು ಲೆಫ್ಟ್ ಟರ್ನ್ ಏನಿತ್ತು, ಇವಾಗೇನಿತ್ತು ಕ್ವಶನಲ್ಲಿ ನಾನು ಹೇಳಿರೋದೇನಿತ್ತು, ಈಸ್ಟ್ ಹೋಗಿ ಅಗೇನ್ ಲೆಫ್ಟ್ ಟರ್ನ್ ಹೋದ್ನು, ರೈಟ್. ಇವಾಗ ನಾರ್ತ್ ಪೊಸಿಷನಲ್ಲಿ ಇದ್ದಿದ್ರೆ ಅವನು ಲೆಫ್ಟ್ ಹ್ಯಾಂಡ್ ಯಾವುದಾಗುತ್ತೆ, ಅವ್ನು ಲೆಫ್ಟ್ ಟರ್ನ್ ಯಾವುದಾಗುತ್ತೆ ಆ್ಯಂಡ್ ರೈಟ್ ಟರ್ನ್ ಯಾವುದಾಗುತ್ತೆ. ಸೊ ನಿಮ್ಗೆ ಅದು ಗೊತ್ತಿರಬೇಕಾಗುತ್ತೆ, ರೈಟಾ. ಸೊ ಇವಾಗ ಈಸ್ಟ್ ಇದೆ, ಈಸ್ಟ್ ಮೇಲೆ ಹೋಗಿದ್ರೆ ರೈಟ್. ಇವಾಗ ಹ್ಯಾಂಡ್ ಯೂಸ್ ಮಾಡಿ, ರೈಟ್. ಈ ಹ್ಯಾಂಡ್ ಇದೆ, ಸೊ ಮೇಲೆ ಲೆಫ್ಟ್, ಈ ಸೈಡು ಲೆಫ್ಟ್ ಇರುತ್ತೆ. ಸೊ ದಿಸ್ ಸೈಡ್ ವಿಲ್ ಬಿ ಅ ರೈಟ್,
ಇದು ರೈಟ್ ಇರುತ್ತೆ, ಇಲ್ಲಿ ಲೆಫ್ಟ್ ಇರುತ್ತೆ, ರೈಟಾ. ಸೊ ಇವಾಗ ನಾರ್ತ್ ಅಂದರೆ ಆ ಸೈಡ್ ನೋಡ್ತಾ ಇದ್ದೀರಾ. ಸೊ ಯಾವ ಕಡೆ ಲೆಫ್ಟ್ ಇರುತ್ತೆ, ಯಾವ ಕಡೆ ರೈಟ್ ಇರುತ್ತೆ? ಲೆಫ್ಟ್ ದಿಸ್ ಸೈಡ್, ರೈಟ್, ನಿಮ್ಮ ಹ್ಯಾಂಡ್ ಸೈಡ್. ಸೊ ಲೆಫ್ಟ್, ದಿಸ್ ಈಸ್ ರೈಟ್. ಸೊ ಇವಾಗ ಸೌತ್ ಏನಿರುತ್ತೆ, ಆಲ್ವೇಸ್ ಅಪೋಸಿಟ್ ಟು ವಾಟ್ ನಾರ್ತಿಗಿರುತ್ತೆ. ಸಿ, ನೀವು ಆ ಸೈಡ್ ಮುಖ ಮಾಡಿದ್ದೀರಾ, ರೈಟಾ. ಸೊ ನಂದು ರೈಟ್ ಇದಾಗ್ತಾ ಇದೆ, ನಂದು ಲೆಫ್ಟ್ ಇದಾಗ್ತಾ ಇದೆ ಅಂದರೆ ಸೌತಲ್ಲಿ ಅದರ ಅಪೋಸಿಟ್ ಆಗಿರುತ್ತೆ. ವಾಟ್ ಸೌತಲ್ಲಿ ಅಪೋಸಿಟ್ ಆಗಿರುತ್ತೆ. ಸಿ, ಈ ಸೈಡ್ ಲೆಫ್ಟ್ ಇರುತ್ತೆ, ಈ ಸೈಡ್ ರೈಟ್ ಇರುತ್ತೆ. ಸೊ ಅಪೋಸಿಟ್ ಆಫ್ ದ್ಯಾಟ್, ಇಲ್ಲಿ ಲೆಫ್ಟ್ ಬರುತ್ತೆ, ಇಲ್ಲಿ ರೈಟ್ ಬರುತ್ತೆ. ಸೊ ಇಲ್ಲೂ ಕೂಡ ವೆಸ್ಟಲ್ಲಿ ಕೂಡ ನೀವು ವೆಸ್ಟ್ ಅಂದರೆ ಈ ಸೈಡ್ ಮುಖ ಮಾಡ್ತೀರಾ, ರೈಟ್. ಸೊ ಈ ಸೈಡ್ ನೋಡಿದರೆ ಮೇಲೆ ಏನಿರುತ್ತೆ, ದಟ್ ಈಸ್ ಅ ರೈಟ್, ಇಲ್ಲಿ ಲೆಫ್ಟ್ ಬರುತ್ತೆ, ರೈಟ್. ಆಲ್ವೇಸ್ ಇಲ್ಲಿ ರಿಮೆಂಬರ್ ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ ಏನಿದೆ ಅದು, ವಾಟ್ ಇಲ್ಲಿ ರೈಟ್ ಆಗುತ್ತೆ, ಲೆಫ್ಟ್ ಆಗುತ್ತೆ. ಸೊ ಆಲ್ವೇಸ್ ಈಸ್ಟ್ ಈಸ್ ಅಪೋಸಿಟ್ ಟು ವೆಸ್ಟ್ ಬರುತ್ತಾ, ಆ್ಯಂಡ್ ನಾರ್ತು ಸೌತ್ಗೆ ಅಪೋಸಿಟ್ ಇರುತ್ತೆ. ಸೊ ದ್ಯಾಟ್ಸ್ ವೈ ಅವ್ರದ್ದು ಲೆಫ್ಟ್ ಆ್ಯಂಡ್ ರೈಟ್ ಕೂಡ ಅಪೋಸಿಟ್ ಆಗೇ ಇದ್ದಿರುತ್ತೆ, ರೈಟ್. ನಾರ್ತ್ ಈಸ್ಟ್ ಕೂಡ ನೋಡಿ, ನಾರ್ತ್ ಈಸ್ಟ್ ಇಲ್ಲಿದ್ದರೆ ಇವಾಗ ರೈಟ್ ಯಾವುದಿರುತ್ತೆ, ಈ ಸೈಡ್ ಹೋಗಿದ್ರೆ ರೈಟ್ ವಿಲ್ ಬಿ ದಿಸ್ ಸೈಡ್, ಲೆಫ್ಟ್ ವಿಲ್ ಬಿ ದಿಸ್ ಸೈಡ್. ಇಲ್ಲೂ ಕೂಡ ಈ ಲೆಫ್ಟು, ಈ ಸೈಡ್ ರೈಟ್, ರೈಟ್, ಈ ಥರ ಇದ್ದಿರುತ್ತೆ, ರೈಟ್. ಸೊ ಇಲ್ಲಿ ನೋಡಿದರೆ ರೈಟ್ ಲೆಫ್ಟ್, ಇಲ್ಲಿ ಲೆಫ್ಟ್ ರೈಟ್. ಅಗೇನ್ ಇಲ್ಲಿ ಅಪೋಸಿಟ್ ಇರುತ್ತೆ, ಇಲ್ಲಿ ರೈಟ್ ಲೆಫ್ಟ್ ಬರುತ್ತೆ, ಇಲ್ಲೇನಿರುತ್ತೆ, ಇಲ್ಲೂ ರೈಟ್ ಲೆಫ್ಟ್ ಬರುತ್ತೆ, ರೈಟ್, ಲೈಕ್ ದಿಸ್. ಅರ್ಥ ಆಗಿದ್ದೇನಾ ಇದು? ಸೊ ಇಲ್ಲೇನಿರುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ಜಾಸ್ತಿ ಕಡೆ ಏನು ಮಾಡಿರ್ತಾರೆ, ನಿಮಗೆ ಫಸ್ಟ್ ನಾರ್ತ್ ಸೌತ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಾಟ್ ನಾರ್ತ್ ಮತ್ತು ನಾರ್ತ್ ಸೌತ್ ಈಸ್ಟ್ ಆ್ಯಂಡ್ ವೆಸ್ಟ್ ಬಗ್ಗೆ ಫಸ್ಟು ಗೊತ್ತಿರಬೇಕು, ರೈಟ್. ಓಕೆ. ಸೊ ಇವಾಗ ನಾನು ಕ್ವಶನ್ ಕೇಳಿದೆ, ವಾಟ್ ಈಸ್ ಇಫ್ ಐ ರೋಟ್ ಎ ಕ್ವಶನ್, ಎ ವಾಕ್ಡ್ ವಾಟ್ 6 ಕಿಲೋಮೀಟರ್ ವೆಸ್ಟ್. ಓಕೆ, ಏನಿದೆ, ಎ ವಾಕ್ಡ್ 6 ಕಿಲೋಮೀಟರ್ ವೆಸ್ಟ್, ರೈಟ್. ಎ ವಾಕ್ಡ್ 6 ಕಿಲೋಮೀಟರ್ ವೆಸ್ಟ್ and then took a right turn from there he traveled, okay, from there he traveled 5 kilometer. ಓಕೆ, ಇಷ್ಟಿದೆ. ಸೊ ಎ ವಾಕ್ಡ್ 6 ಕಿಲೋಮೀಟರ್ ವೆಸ್ಟ್, 6 ಕಿಲೋಮೀಟರ್ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಎ ಇದೆ, ರೈಟಾ, ವೆಸ್ಟ್ ಕಡೆ ಹೋಗ್ತಾ ಇದ್ದಾನೆ. ಇಷ್ಟು 6 ಕಿಲೋಮೀಟರ್. ದ್ಯಾನ್ ಟುಕ್ ಅ ರೈಟ್ ಟರ್ನ್, ಇಲ್ಲಿಂದ ಏನು ಮಾಡ್ತಾ ಇದ್ದಾನೆ, ರೈಟ್ ಟರ್ನ್ ತೊಗೊಂಡಿದ್ದಾನೆ. ಸೊ ರೈಟ್ ಟರ್ನ್ ಯಾವ ಕಡೆ ಬರುತ್ತೆ, ವೆಸ್ಟ್ ಇದೆ. ಸೊ ರೈಟ್ ಟರ್ನ್ ಯಾವ್ದು ಕಡೆ ಬರುತ್ತೆ, ಮೇಲೆ, ರೈಟ್. ಸೊ ರೈಟ್. ಸೊ ಎಷ್ಟು ಕಿಲೋಮೀಟರು, ಈ ವಾಕ್ಸ್ 5 ಕಿಲೋಮೀಟರ್, ರೈಟ್. 5 ಕಿಲೋಮೀಟರ್ ಇದೆ. ಸೊ ಇದೊಂದಿರುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಟರ್ನ್. ಓಕೆ, ಸೊ ನಾರ್ತಿಂದ ಯಾವ ಸೈಡ್ ಇರುತ್ತೆ, ದಿಸ್ ಸೈಡ್, ಲೆಫ್ಟಿಂದ ಆ ಸೈಡು, ರೈಟ್. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕೇಳಿರೋದೇನು, ಡೈರೆಕ್ಷನ್ ಡಿಸ್ಟೆನ್ಸಲ್ಲಿ ಅಂದರೆ ಟೋಟಲ್ ಡಿಸ್ಟೆನ್ಸ್ ಅಂತ ಕೇಳಿರ್ತಾರೆ, ಇನ್ನೊಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್. ವಾಟ್ ಟೋಟಲ್ ಡಿಸ್ಟೆನ್ಸು ಮತ್ತು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತೆ. ವಾಟ್ ಟೋಟಲ್ ಡಿಸ್ಟೆನ್ಸು, ಶಾರ್ಟೆಸ್ಟ್ ಡಿಸ್ಟೆನ್ಸ್. Total distance and shortest distance. See, before question ಅಲ್ಲಿ ನೋಡಿ, ಬಿಫೋರ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ದಿಸ್ ಒನ್ ಡಯಾಗ್ರಾಮ್ ವಿಲ್ ಡೂ ದ ಸೇಮ್ ಡಯಾಗ್ರಾಮ್ ದೆ. ಓಕೆ, ಈ ಥರ ಇತ್ತಾ, ದಿಸ್ ಈಸ್ 5, ದಿಸ್ ಈಸ್ 6. ಇವಾಗ ಟೋಟಲ್ ಡಿಸ್ಟೆನ್ಸ್ ಅಂದರೆ ಇವಾಗ ಎ ಟು ಲಾಸ್ಟ್ ಪಾಯಿಂಟ್ವರೆಗೆ ಎಷ್ಟಾಗಿ ಟೋಟಲ್ ಆಗಿ ವಾಟ್ ಏನು ಮಾಡಿದ್ದಾನೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದಾನೋ ದಟ್ ಈಸ್ ಅ ಟೋಟಲ್ ಡಿಸ್ಟೆನ್ಸ್, ರೈಟ್. ದಟ್ ಈಸ್ ಅ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದಾನೆ ಇವನು, ಇಲ್ಲಿಂದ ಇಲ್ಲಿವರೆಗೆ 6, ಇಲ್ಲಿಂದ ಇಲ್ಲಿವರೆಗೆ 5. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, 11 ಆಗಿರುತ್ತೆ. ಓಕೆ, 11 ಕಿಲೋಮೀಟರ್ ಆಗಿರುತ್ತೆ. ಓಕೆ, ಸೊ ಇವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಂದಿದ್ರೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಗೆ ಮಾಡಬೇಕು, ಇವಾಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಒಂದು ಶಾರ್ಟ್ ಇವಾಗ ನೀವು ಸ್ಕೂಲಿಂದ
ಮನೆಗೆ ಹೋಗ್ತೀರಾ, ಒಂದು ಫುಲ್ ಟೋಟಲ್ ವಾಟ್ ಲಾಂಗ್ ಡಿಸ್ಟೆನ್ಸ್ ಕೂಡ ಇರುತ್ತೆ, ಲಾಂಗ್ ಆಗಿ ಫುಲ್ ಓಕೆ. ಇನ್ನೊಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೂಡ ಇರುತ್ತೆ, ಶಾರ್ಟ್ ಕಟ್ ಅಂತ ಕರಿತೀರಲ್ವ. ಸೊ ಆ ಥರ ಇಲ್ಲಿಂದ ಇಲ್ಲಿ ಹೋಗಿ ಟ್ರಾವೆಲ್ ಮಾಡ್ಬೋದು ಅವನು, ಡೈರೆಕ್ಟ್ ಇಲ್ಲಿಂದ ಇಲ್ಲಿವರೆಗೆ ಶಾರ್ಟ್ ಕಟ್ ಕೂಡ ಇದ್ದಿರುತ್ತೆ. ಅದೇ ಥರ ದಿಸ್ ಈಸ್ ಅಬೌಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಅದನ್ನು ಹೇಗೆ ಫೈಂಡ್ ಮಾಡ್ಬೋದು, ಹೇಗೆ ಫೈಂಡ್ ಮಾಡೋದು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು? ಬೈ ಯೂಸಿಂಗ್ ಅ ಪೈಥಾಗೋರಸ್ ಥಿಯರಮ್. ವಾಟ್? ಬೈ ಯೂಸಿಂಗ್ ಅ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಇದ್ದಿರುತ್ತೆ. ಓಕೆ, ಸೊ ಇವಾಗ ನೀವು ಹೇಗಿರುತ್ತೆ ಪೈಥಾಗೋರಸ್ ಥಿಯರಮ್? ವಾಟ್ ಈಸ್ ದ ಪೈಥಾಗೋರಸ್ ಥಿಯರಮ್? ಏನಿದೆ ಪೈಥಾಗೋರಸ್ ಥಿಯರಮ್? ಪೈಥಾಗೋರಸ್ ಥಿಯರಮ್ ಏನಿದೆ? ದಟ್ ಈಸ್, ಇದನ್ನೇನಂತೀರಾ ನೀವು? ಅಪೋಸಿಟ್ ಸ್ಕ್ವಯರ್, ರೈಟ್? ಓಕೆ, ಹೈಪೋಟೆನಸ್ ಅಂತ ಕೂಡ ಕರಿತೀರ. ಸೊ ಇವಾಗ ಎ ಬಿ ಸಿ ಇದೆ. ಓಕೆ, ಸೊ ದಿಸ್ ಈಸ್ ವಾಟ್ ಏನಿರುತ್ತೆ ಪೈಥಾಗೋರಸ್ ಥಿಯರಮು? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಇದಿರುತ್ತೆ. ವಾಟ್ ಈಸ್ ಅ ಪೈಥಾಗೋರಸ್ ಥಿಯರಮ್? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ಇದು ಅಪೋಸಿಟ್ ಪಾರ್ಟ್, ಹೈಪೋಟೆನಸ್ ಪಾರ್ಟ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಪ್ಲಸ್, ಓಕೆ. ಸೊ ಅಪೋಸಿಟ್ ಹೈಪೋಟೆನಸ್ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಪ್ಲಸ್ ಅಪೋಸಿಟ್ ಸ್ಕ್ವಯರ್ ಅಂತ ಇದಿರುತ್ತೆ. ಸಿ ಇವಾಗ ನಮಗೆ ಈ ಪಾರ್ಟ್ ಬೇಕು, ದಿಸ್ ಪಾರ್ಟ್, ರೈಟ್? ಸೊ ಈ ಈಕ್ವಲ್ ಎದಕ್ಕಾಗಿದೆ? ಎ ಬಿ ಸ್ಕ್ವಯರ್, ದಿಸ್ ಸ್ಕ್ವಯರ್ ಪ್ಲಸ್ ದಿಸ್ ಸ್ಕ್ವಯರ್. ಆಲ್ವೇಸ್ ಏನಿರುತ್ತೆ ಟ್ರಯಾಂಗಲಲ್ಲಿ? ರೈಟ್ ಆ್ಯಂಗಲ್ ಟ್ರಯಾಂಗಲ್. ವಾಟ್? ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೇನಿರುತ್ತೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೀನ್ಸ್ ವಾಟ್? 90 ಡಿಗ್ರಿ. ಪೈಥಾಗೋರಸಲ್ಲಿ 90 ಡಿಗ್ರಿ, ದಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ. ಸೊ ಇವಾಗ ಅಪೋಸಿಟ್ ದಿಸ್ ಪಾರ್ಟ್ ಹೈಪೋಟೆನಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವಯರ್ ಪ್ಲಸ್ ಅಪೋಸಿಟ್ ಸ್ಕ್ವಯರ್, ರೈಟ್? ಯಾಕೆ ಇದನ್ನು ಅಪೋಸಿಟ್ ಸ್ಕ್ವಯರ್ ಅಂತ ಕರಿತೀವಿ? ಇಲ್ಲಿ ಒಂದು ಏನಿರುತ್ತೆ, ನೀವು ಸ್ಕೂಲಲ್ಲೆಲ್ಲ ಕಲ್ತಿರ್ಬೋದು, ರೈಟ್? ಸೊ ಥೀಟಾ ಮೀನ್ಸ್ ದಟ್ ಡಿಗ್ರಿ ಇರುತ್ತೆ, ರೈಟ್? ದಿಸ್ ಈಸ್, ಇದಕ್ಕೆ ಯಾವ್ದು ಅಪೋಸಿಟ್ ಇರುತ್ತೋ ದಟ್ ಈಸ್ ಅ ಅಪೋಸಿಟ್. ಇದೇನಂತ ಕರಿತೀವಿ? ಹೈಪೋಟೆನಸ್, ರೈಟ್? ಇಲ್ಲಿ ಥೀಟಾಗೆ ಸೈಡಲ್ಲಿರೋದು ಅಡ್ಜಸೆಂಟ್ ಸೈಡ್, ರೈಟ್? ಅಡ್ಜಸೆಂಟ್ ಸೈಡ್ ಇರುತ್ತಾ? ಸೊ ಅಡ್ಜಸೆಂಟ್ ಸೈಡ್ ಈಸ್ ಹೈಪೋಟೆನಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವಯರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವಯರ್ ಇದ್ದಿರುತ್ತೆ. ಸೊ ಇವಾಗ ಎ ಸಿ ಸ್ಕ್ವಯರ್ ಆಲ್ವೇಸ್ ದಿಸ್ ಈಸ್ ಈಕ್ವಲ್ ಟು ದಿಸ್ ಸ್ಕ್ವಯರ್ ಪ್ಲಸ್ ಇದು, ರೈಟ್? ಸೊ ಇವಾಗ ಏನಿದೆ ನಮ್ಗೆ ಬೇಕಾಗಿರೋದು ದಿಸ್ ಒನ್, ರೈಟ್? ದಿಸ್ ಪಾರ್ಟ್. ಸೊ ಇವಾಗ ನಮ್ಮ ಹತ್ರ 5 ಇದೆ. ಸೊ 5 ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್. ಸೊ 5 ಸ್ಕ್ವಯರ್ ಈಸ್ 25, 6 ಸ್ಕ್ವಯರ್ ಏನಿದೆ? 36 ಇದೆ. ಸೊ ಎರಡನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 61 ಆಗುತ್ತಾ? ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 61 ಆಗ್ತು, ರೈಟ್? ವಿ ನೀಡ್ ಅ ಎ ಸಿ. ನಮಗೇನು ಬೇಕು? ಈ ಒನ್ ಪಾರ್ಟ್ದು ಆನ್ಸರ್ ಬೇಕು, ರೈಟಾ? ಸೊ ದ್ಯಾಟ್ ಎ ಸಿ ಈಸ್ ಈಕ್ವಲ್ ಟು, ಈ ಸೈಡ್ ಹೋಗಿದರೆ ಈ ಸ್ಕ್ವಯರ್ ಈಕ್ವಲ್ ಟು ದಟ್ ಸೈಡ್ ಹೋಗಿದರೆ ಏನಾಗುತ್ತೆ? ಸ್ಕ್ವಯರ್ ರೂಟ್ ಆಗುತ್ತಾ? ಸ್ಕ್ವಯರ್ ರೂಟ್ ಆಫ್ 61 ಏನಾಗುತ್ತೆ? ಸ್ಕ್ವಯರ್ ರೂಟ್ ಆಫ್ 61 ಆನ್ಸರ್ ಆಗುತ್ತೆ, ರೈಟ್? ಈ ಥರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿದರೆ ನೀವು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಕೇಳಿದರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಾರೋ ಅದನ್ನು ಮಾಡಬೇಕು. ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಓಕೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕೇಳಿದರೆ ದಿಸ್ ಪಾರ್ಟ್, ಓಕೆ? ಸೊ ನೆಕ್ಸ್ಟ್ ಕ್ವಶನ್ಸ್ ಇದೆ. ಇನ್ನು ಇವಾಗ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಆಯಿತು ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನಲ್ಲಿ. ಆ್ಯಂಡ್ ವಾಟ್ ಟೋಟಲ್ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡ್ಬೋದು, ಆ್ಯಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಮಾಡೋದು ಅದೆಲ್ಲ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರೋದಂದ್ರೆ, ಇನ್ನೊಂದು ಕಾನ್ಸೆಪ್ಟ್ ಬರೋದಂದರೆ ಇದರಲ್ಲಿ ಡಿಗ್ರೀಸನ್ನು ಕೊಟ್ಟಿರ್ತಾರೆ. ವಾಟ್? ಡಿಗ್ರೀಸ್. ಸೊ ಡಿಗ್ರೀಸ್ ಗೊತ್ತಲ್ಲ? 90 ಡಿಗ್ರಿ, ರೈಟ್? 90 ಡಿಗ್ರಿ, 30 ಡಿಗ್ರಿ, ಲೈಕ್ ದಟ್. ಸೊ ಡಿಗ್ರೀಸನ್ನು ಕೂಡ ಕೊಟ್ಟಿರ್ತಾರೆ. ಸೊ ನಾವು ಇದರಲ್ಲಿ ನೋಡೋಣ. ಸೊ ಇವಾಗ ನಾರ್ತಲ್ಲಿದೆ. ಸೊ ನಾರ್ತಿಂದ ಈಸ್ಟ್ವರೆಗೆ ಮಿಡಲಲ್ಲಿರೋದು ಟೋಟಲ್ 90 ಡಿಗ್ರಿ. 90 ಡಿಗ್ರಿನ ಇಲ್ಲೆಲ್ಲ ಕಡೆ ಏನಿರುತ್ತೆ ಟೋಟಲ್ ಹೋಲ್ ಡಿಗ್ರೀಸ್ 360 ಡಿಗ್ರಿನ. ಟೋಟಲ್ ಒಂದು ಸರ್ಕಲ್ ಡಿಗ್ರಿ ಏನಿರುತ್ತೆ? 360 ಡಿಗ್ರಿ. ಸೈಡ್ ಹಿಯರ್ 90, ಎಲ್ಲ ಕಡೆ ಏನಿರುತ್ತೆ? 90 ಡಿಗ್ರಿ. ಸಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆನಾ? ನಾರ್ತಿಂದ ಈಸ್ಟ್ವರೆಗೆ ಆ್ಯಂಡ್ ನಾರ್ತ್ ಟು ವೆಸ್ಟ್ವರೆಗೆ, ರೈಟ್? ದಿಸ್ ಈಸ್ ಅ 90 ಡಿಗ್ರಿ. ಸೊ ಮಿಡಲಿಂದ ಹೋಗಿದರೆ ಇಲ್ಲಾಗ ಏನಿರುತ್ತೆ? ದಟ್ ಈಸ್ 45 ಡಿಗ್ರಿ. ಮಿಡಲಿಂದ ನೋಡಿದರೆ ದಟ್ ಈಸ್ 45 ಡಿಗ್ರಿ. 45 ಡಿಗ್ರಿ ಹಾಫ್ ಆಫ್ ಆಗಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಏನಾಗಿರುತ್ತೆ? 45 ಡಿಗ್ರಿ, 45 ಡಿಗ್ರಿ, ರೈಟ್? ಸೊ ಇಲ್ಲೂ ಕೂಡ ಸೇಮ್
ಎಲ್ಲ ಕಡೆ 90 ಡಿಗ್ರಿ ಇರುತ್ತೆ ರೈಟ್. ಸೊ 45 ಡಿಗ್ರಿ ಆಗಿ ಆಗಿದ್ದಿರುತ್ತೆ. ಸೊ ಕ್ವಶನ್ ಹೇಗೆ ಕೇಳಿರೋದು ಇದರಲ್ಲಿ ಡಿಗ್ರಿ ವೈಸ್ ಅಂತಂದರೆ, ಇವಾಗ ಈಸ್ಟಲ್ಲಿ ಫೇಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಯಾರು? ಎ ಪರ್ಸನ್. ಅ ಪರ್ಸನ್ ಈಸ್ ಸೇಮ್. ರವಿ ವಾಕ್ಡ್ 8 ಕಿಲೋಮೀಟರ್ ಇನ್ ಈಸ್ಟ್ ಆ್ಯಂಡ್ ದೆನ್ ಟುಕ್ ಅ 90 ಡಿಗ್ರಿ ಟರ್ನ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕೊಟ್ಟಿರ್ತಾರೆ. ದಟ್ ಈಸ್ ಕ್ಲಾಕ್ ವೈಸ್. ಒಂದು ಕ್ಲಾಕ್ ವೈಸ್ ಅಂತ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್. ರೈಟ್. ಸೊ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕೊಟ್ಟಿರ್ತಾರೆ. ಸೊ ಯಾವ ಕಡೆ ಟರ್ನ್ ಮಾಡ್ತಾ ಇದ್ದಾನೆ ಅಂದರೆ, ಒನ್ ಈಸ್ ವಾಟ್ ಕ್ಲಾಕ್ ವೈಸ್ ಆರ್ ಎಲ್ಸ್ ಆ್ಯಂಟಿ ಕ್ಲಾಕ್ ವೈಸ್. ರೈಟಾ? ಕ್ಲಾಕ್ ಯಾವ ಸೈಡ್ ಮೂವ್ ಆಗುತ್ತೆ, ದಟ್ ಈಸ್ ಅ ಕ್ಲಾಕ್ ವೈಸ್. ರೈಟ್, ದಿಸ್ ಸೈಡ್ ಇವಾಗಿರೋದು ದಿಸ್ ಈಸ್ ಅ ಕ್ಲಾಕ್ ವೈಸ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ರಿವರ್ಸ್. ಸೊ ನಾರ್ತಿಂದ ಈಸ್ಟ್ ಈ ಥರ ತಿರುಗೋದು, ದಟ್ ಈಸ್ ಅ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ದಿಸ್ ಸೈಡ್, ದಿಸ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಈ ಸೈಡ್ ಬಂದಿದ್ದರೆ ದಿಸ್ ಈಸ್ ಅ ಕ್ಲಾಕ್ ವೈಸ್. ರೈಟ್. ದಟ್ಟು ಏನಾಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್, ಇದು ಕ್ಲಾಕ್ ವೈಸ್ ಆಗುತ್ತೆ. ಯಾವ ಥರ ಕೇಳಿರ್ತಾರೆ, ಇವಾಗ ನಾರ್ತಲ್ಲಿ ಫೇಸ್ ಮಾಡ್ತಾ ಇದ್ದಾನೆ, ಮೂವ್ 90 ಡಿಗ್ರಿ ಟುವರ್ಡ್ಸ್ ಅ ಕ್ಲಾಕ್ ವೈಸ್. ರೈಟ್. ಸೊ ಆವಾಗ ಯಾವ ಡೈರೆಕ್ಷನ್ ಬಂದಿರುತ್ತೆ, ಒಂದು ಈಸ್ಟ್ ಡೈರೆಕ್ಷನ್ ಬಂದಿರುತ್ತಾ. ರೈಟ್. ಸೊ ಇವಾಗ ವೆಸ್ಟಲ್ಲಿದ್ದಾನೆ. ಸೊ ಮೂವ್ ಆನ್ 45 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. 45 ಡಿಗ್ರಿನ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ರಿವರ್ಸ್ ಬರ್ತೀರಾ. ಎಷ್ಟು ಡಿಗ್ರಿ ಕೇಳ್ತಾ ಇದ್ದಾರೆ, 45 ಡಿಗ್ರಿ. ಸೊ ಅವಾಗ ಏನಾಗುತ್ತೆ ನಿಮ್ದು ಆನ್ಸರ್, ಸೌತ್ ವೆಸ್ಟ್ ಆಗುತ್ತಾ. ರೈಟ್, ಸೌತ್ ವೆಸ್ಟ್ ಆಗುತ್ತೆ. ಸೊ ಇದೇ ಥರ ಯಾವ್ಯಾವ ಡಿಗ್ರಿ ಮೇನ್ ಆಗಿ ಡಿಗ್ರೀಸಲ್ಲಿ ಒಂದು 90 ಡಿಗ್ರಿಯನ್ನು ಕೇಳಿರ್ತಾರೆ. ವಾಟ್ 90 ಡಿಗ್ರಿ. ದಿಸ್ ಈಸ್ ಅ ಕ್ಲಾಕ್ ವೈಸ್, ಇಟ್ಸ್ ದ ಆ್ಯಂಟಿ ಕ್ಲಾಕ್ ವೈಸ್. ರೈಟ್. ಸೊ 90 ಡಿಗ್ರಿ ಅಗೇನ್ ವಾಟ್ 45 ಡಿಗ್ರಿ ಮೂವ್ ಆಗೋಕ್ಕೆ ಹೇಳ್ತಾ ಇರೋದು. 90 ಡಿಗ್ರಿ, 45 ಡಿಗ್ರಿ, 180 ಡಿಗ್ರಿ ಆ್ಯಂಡ್ 270 ಡಿಗ್ರಿ. ರೈಟ್. 270 ಡಿಗ್ರಿ ಇಲ್ಲಿವರೆಗೆ ಕೇಳಿರ್ತಾರೆ. 135 ಡಿಗ್ರಿ ಆಲ್ಸೋ. ವಾಟ್ 135 ಡಿಗ್ರಿ. ಸೊ ಇದನ್ನೆಲ್ಲ ನಾವು ನೋಡೋಣ 1 ಮಿನಿಟ್. ಓಕೆ. ಸೊ ಏನಿದೆ ಇವಾಗ ನಮ್ಮ ಹತ್ರ ಟೋಟಲ್, ನಾರ್ತ್, ದಿಸ್ ಈಸ್ ಸೌತ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್ ಅಂತ ಇದೆ. ರೈಟಾ? ಸೊ ಇವಾಗ ಇಲ್ಲಿ ಏನು ಬಂದಿರುತ್ತೆ, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್ ಆ್ಯಂಡ್ ನಾರ್ತ್ ವೆಸ್ಟ್ ಇದೆ. ರೈಟ್. ಸೊ ಇವಾಗ ನಾರ್ತಲ್ಲಿದ್ದಾನೆ. ನಾರ್ತ್ ಇಲ್ಲಿವರೆಗೆ ಅಂತೂ 90 ಡಿಗ್ರಿ ಇದ್ದಿರುತ್ತೆ. ರೈಟಾ? ಸೊ 90 ಡಿಗ್ರಿ ಇಲ್ಲಿ ಮಿಡಲಲ್ಲಿ ಹೋಗಿದ್ರೆ 45 ಡಿಗ್ರಿ, 45 ಡಿಗ್ರಿ. ಸೊ 135 ಡಿಗ್ರಿ. ಸೊ 135 ಡಿಗ್ರಿಯನ್ನು ಹೇಗೆ ಬ್ರೇಕ್ ಮಾಡ್ತೀರಾ ನೀವು, 135 ಡಿಗ್ರಿ ಇಸ್ 135 ಡಿಗ್ರಿ. ಇದನ್ನು ನಾನು ಟ್ರಾವೆಲ್ ಮಾಡಬೇಕು ಅಂದರೆ ಹೇಗೆ ಬ್ರೇಕ್ ಮಾಡ್ತೀರಾ, 90 ಡಿಗ್ರಿ ಪ್ಲಸ್ 45 ಡಿಗ್ರಿ. ವಾಟ್ 90 ಡಿಗ್ರಿ ಪ್ಲಸ್ 45 ಡಿಗ್ರಿ ಮಾಡಿದರೆ 135 ಆಗುತ್ತಾ. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಇವಾಗ ನಾನು ಹೇಳ್ತಾ ಇದ್ದೀನಿ. ದಟ್ ಈಸ್ ವಾಟ್, ಫಾರ್ ಎಕ್ಸಾಂಪಲ್, ಎ ವಾಕ್ಸ್ ಇನ್ ಈಸ್ಟ್ ಆ್ಯಂಡ್ ದೆನ್ ಟುಕ್ 135 ಡಿಗ್ರಿ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ. ಏನು ಮಾಡ್ತಾ ಇದೆ, ಈಸ್ಟ್ ಕಡೆ ವಾಕ್ ಮಾಡ್ತಾ ಇದೆ. ಅಗೇನು ಆಮೇಲಿಂದ 135 ಡಿಗ್ರಿ ಟರ್ನ್ ಮಾಡ್ತಾ ಇದೆ. ಇನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಡೈರೆಕ್ಷನ್, ಹಾಗಿದ್ರೆ ಯಾವ ಡೈರೆಕ್ಷನ್ ಬರುತ್ತೆ, ಇವಾಗ ಎ ಅಂತೂ ಈಸ್ಟಲ್ಲಿದೆ. ರೈಟಾ? 135 ಡಿಗ್ರಿ ನಾವು ವಾಕ್ ಮಾಡಬೇಕು. 90 ಡಿಗ್ರಿ ಈಸ್ಟು ಎಲ್ಲ ಕಡೆ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ರೈಟಾ? ಸೊ 45 ಹಾಫ್ ಆಫ್ 90 ಆಗುತ್ತಾ. ಇಲ್ಲಿವರೆಗಂತೂ ಇದು ಇವಾಗ ಕ್ಲಾಕ್ ವೈಸ್ ಅಂದರೆ ದಿಸ್ ಸೈಡಿನ ಈ ಸೈಡ್ ಹೀಗೆ ತಿರುಗುತ್ತಾ ಕ್ಲಾಕ್ ವೈಸು. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ರಿವರ್ಸ್ ಹೋಗಬೇಕಾಗಿರುತ್ತೆ. ರೈಟ್. ಸೊ 90 ಡಿಗ್ರಿ ಆಯಿತು, ಇಲ್ಲಿ ಕವರ್ ಆಯಿತಾ. ಸೊ ಇಲ್ಲಿರೋದು ನೆಕ್ಸ್ಟ್ ಏನು ಬೇಕು ನಮಗೆ, 45 ಡಿಗ್ರಿ ಬೇಕು. 45 ಡಿಗ್ರಿ. ಸೊ ಹಾಫ್ ಆಫ್ 90, ಇಲ್ಲೂ ಕೂಡ 90 ಇದ್ದಿರುತ್ತಾ ಎಲ್ಲ ಕಡೆ. ಸೊ ಹಾಫ್ ಆಫ್ 90 45. ಸೊ ದಿಸ್ ಈಸ್ 90, ಇಲ್ಲಿವರೆಗೆ ಕವರ್ ಮಾಡೋದು, ದಿಸ್ ಈಸ್ 45. ರೈಟ್. ಇಷ್ಟು ಡಿಸ್ಟೆನ್ಸನ್ನು ಇದು ಕವರ್ ಮಾಡುತ್ತೆ. ಸೊ ಹಾಗಿದ್ರೆ ಅದರ ಡೈರೆಕ್ಷನ್ ಯಾವುದಾಗುತ್ತೆ, ಡೈರೆಕ್ಷನ್ ವಿಲ್ ಬಿ ಅ ಸೌತ್ ವೆಸ್ಟ್. ಯಾವುದಾಗುತ್ತೆ ಡೈರೆಕ್ಷನ್ನು, ಸೌತ್ ವೆಸ್ಟ್ ಆಗುತ್ತೆ. ರೈಟಾ? ಸೊ ಇವಾಗ 270 ಡಿಗ್ರಿ. ಓಕೆ,
270 ಡಿಗ್ರಿ ಟ್ರಾವೆಲ್ ಮಾಡ್ತಾ ಇದೆ ಅಂದ್ಕೊಳ್ಳಿ. 270 ಡಿಗ್ರಿ. 180 ಡಿಗ್ರಿ ಅಂದರೆ ಏನಾಗುತ್ತೆ? ಸಿ, ವೆಸ್ಟ್ ಇದ್ದು ಈಸ್ಟ್ ಹೋಗುತ್ತೆ ಕ್ಲಾಕ್ ವೈಸ್ ಅಂದರೆ, ರೈಟಾ? ಆ್ಯಂಟಿ ಕ್ಲಾಕ್ ವೈಸ್ ಇವಾಗ ವೆಸ್ಟ್ ಇರೋದು ಅಗೇನ್ ಈಸ್ಟೇ ಹೋಗುತ್ತೆ. ದಿಸ್ ಟೋಟಲ್ ಈಸ್ ವಾಟ್? ದಿಸ್ ಟೋಟಲ್ ಈಸ್ 180 ಡಿಗ್ರಿ. ಇಲ್ಲಿರೋ ಟೋಟಲು 180 ಆಗುತ್ತೆ. ನಾರ್ತ್ ಇರೋದು ಸೌತ್ ಇರುತ್ತೆ, ಸೌತ್ ಆಗಿರೋದು ನಾರ್ತ್ ಆಗುತ್ತೆ 180 ಡಿಗ್ರಿಯಲ್ಲಿ, ರೈಟ್? ಸೊ 270 ಡಿಗ್ರಿ. ಸೊ 270 ಡಿಗ್ರಿಯನ್ನು ಹೆಂಗೆ ಬರ್ಕೋತೀರಾ? ರೈಟ್, ಹೇಗೆ ಟ್ರಾವೆಲ್ ಮಾಡ್ತೀವಿ ನಿಮ್ಗೆ ಈಸಿ ಆಗುತ್ತೆ. 270 ಡಿಗ್ರಿಯನ್ನು ನಾವು ಏನು ಮಾಡ್ಕೋಬೋದು? 180 ಡಿಗ್ರಿ ಪ್ಲಸ್ 90. 180 ಡಿಗ್ರಿ ಆ್ಯಂಡ್ 90 ಟ್ರಾವೆಲ್ ಮಾಡಿದರೆ ಟೋಟಲ್ 270 ಆಗುತ್ತಾ? ರೈಟ್. ಸೊ ಇವಾಗ ನಾನು ನಾರ್ತಿಂದ ಏನು ಮಾಡಬೇಕು? 270 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಾನು ಮೂವ್ ಮಾಡಬೇಕು. ಹಾಗಿದ್ರೆ ಯಾವ ಡೈರೆಕ್ಷನ್ ಬರುತ್ತೆ? ನಾನು ಇದ್ದಿರೋದು ಇವಾಗ ನಾರ್ತ್ ಪ್ಲೇಸಲ್ಲಿ ಅಂದ್ಕೊಳ್ಳಿ, ನಾರ್ತಲ್ಲಿ ಇದೆ. ಓಕೆ, ನಾರ್ತ್ ಡೈರೆಕ್ಷನಲ್ಲಿ ಅಲ್ಲಿಂದ ನಾನು ಆ್ಯಂಟಿ ಕ್ಲಾಕ್ ವೈಸ್ 270 ಡಿಗ್ರಿ ಮೂವ್ ಮಾಡಬೇಕು. ಹಾಗಿದ್ರೆ ಯಾವ ಡೈರೆಕ್ಷನ್ ಬಂದಿರುತ್ತೆ? ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಸೈಡಾ? ಓಕೆ, 180 ಡಿಗ್ರಿ. ಫಸ್ಟು 180 ಡಿಗ್ರಿ ಟ್ರಾವೆಲ್ ಮಾಡೋಣ, ಆರ್ ಎಲ್ಸ್ 90 ಡಿಗ್ರಿ ಟ್ರಾವೆಲ್ ಮಾಡಿ. ಯಾವುದಾಗ? ಸಿ, 180 ಡಿಗ್ರಿ ಅಂದರೆ ನಾರ್ತ್ ಇರೋದು ಸೌತ್ ಆಗಿರುತ್ತೆ. 180 ಡಿಗ್ರಿ ಅಂದರೆ 180 ಡಿಗ್ರಿ ಅಂದರೆ ಅಪೋಸಿಟೇ ಆಗುತ್ತಾ? ನಾರ್ತ್ ಇರೋದು ಸೌತ್ ಆಯಿತು. ಇವಾಗಂತೂ ಸೌತಲ್ಲಿ ಬಂತು. ಅಗೇನ್ ಎಷ್ಟು ಟರ್ನ್ ಮಾಡಬೇಕು ನಾವು? 90 ಡಿಗ್ರಿ ಟರ್ನ್ ಮಾಡಬೇಕು ಆ್ಯಂಟಿ ಕ್ಲಾಕ್ ವೈಸ್. ಸೊ ಇವಾಗ ಅಗೇನ್ 90 ಡಿಗ್ರಿ. ಸೊ ಯಾವ್ದು ಬರುತ್ತೆ ನಮ್ಮ ಆನ್ಸರ್? ಈಸ್ಟ್ ಆಗುತ್ತೆ. ವಾಟ್? ಈಸ್ಟ್ ಬಂದಿರುತ್ತಾ? ಸೊ ನಾರ್ತಿಂದ ನಮಗೆ 270 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡಬೇಕಂದ್ರೆ ನಮ್ದು ಯಾವ್ದು ಡೈರೆಕ್ಷನ್ ಬಂದಿರುತ್ತೆ? ಈಸ್ಟ್ ಬಂದಿರುತ್ತೆ. ಓಕೆ, ಸೊ ಈಸ್ಟ್, ರೈಟ್? ಒಂದು 90 ಡಿಗ್ರಿ, 45 ಡಿಗ್ರಿ, 180 ಡಿಗ್ರಿ, 270, 131 ಎಷ್ಟನ್ನು ಜಾಸ್ತಿಯಲ್ಲಿ ಕೇಳಿರ್ತಾರೆ. ಸೊ ಇದನ್ನು ಬಿಡಿಸ್ಕೊಂಡು ಗೊತ್ತಿರಬೇಕು ಹೇಗೆ 270ಯನ್ನು ಹೇಗೆ ಟ್ರಾವೆಲ್ ಮಾಡಬೇಕು. ಫಸ್ಟ್ 180, ಅಗೇನ್ 90, ಆರ್ ಎಲ್ಸ್ 90, 180. ಸಿ, ನಾರ್ತಿಂದ ವೆಸ್ಟ್ವರೆಗೆ 90 ಆಗುತ್ತೆ. ಸೊ 180 ಟ್ರಾವೆಲ್ ಮಾಡಬೇಕಾ? 180 ಅಂದರೆ ಅಪೋಸಿಟ್ ಆಫ್ ದ್ಯಾಟ್ ಬರುತ್ತಾ? ಟೋಟಲ್ ಇಷ್ಟು ಕವರ್ ಮಾಡಬೇಕಾ? 90 ಆ್ಯಂಡ್ 90. ಸೊ ಅವಾಗ ಈಸಿ ಆಗುತ್ತೆ. ಹೇಗೂ ಮಾಡಿದ್ರು ನಿಮ್ಮ ಆನ್ಸರ್ ಒಂದೇ ಬಂದಿರುತ್ತೆ, ರೈಟ್? ಅರ್ಥ ಆಗಿದ್ದಾನೆ ಎಲ್ರಿಗೂ? ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ಸೊ ಡಿಗ್ರೀಸ್ ಎಲ್ಲರಿಗೂ ಅರ್ಥ ಆಗಿದೆನಾ? ಓಕೆ. ಸೊ ಇವಾಗ ನಾನು ನಾರ್ತ್ ಈಸ್ಟ್ ಇವಾಗ ಮಿಡಲಿಂದ ತೊಗೊಂಡಿದ್ರೆ ನಾರ್ತ್ ಈಸ್ಟ್. ಓಕೆ, ನಾನು ಇವಾಗ ನಾರ್ತ್ ಈಸ್ಟಲ್ಲಿ ಇದ್ದೀನಿ. ಟ್ರಾವೆಲ್ ವಾಟ್? 135 ಡಿಗ್ರಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ಡೈರೆಕ್ಷನ್ ಬಂದಿರುತ್ತೆ? ದಿಸ್ ಈಸ್ ಅ ನಾರ್ತ್ ಈಸ್ಟ್, ರೈಟ್? ನಾರ್ತ್ ಈಸ್ಟ್ ಇದೆ. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಸೈಡ್ ಹೋಗಬೇಕಾ? ರಿವರ್ಸ್ ಹೋಗಬೇಕು. ಎಷ್ಟು? 135 ಡಿಗ್ರಿ ಅಂತ. ಸೊ 135 ಡಿಗ್ರಿನ ಹೇಗೆ ಬರ್ಕೋತೀರಾ? 90 ಡಿಗ್ರಿ ಪ್ಲಸ್ 45 ಡಿಗ್ರಿ. ಇದರಲ್ಲಿ ನೀವು ಯಾವುದು ಫಸ್ಟ್ ಟ್ರಾವೆಲ್ ಮಾಡ್ಬೋದು. ಅಗೇನ್ ನೆಕ್ಸ್ಟ್ 45 ಡಿಗ್ರಿ. ಸೊ ಇಲ್ಲಿವರೆಗೆ ಏನಾಗಿರುತ್ತೆ? 45 ಡಿಗ್ರಿ ಆಗುತ್ತಾ? 45 ಡಿಗ್ರಿ ಆಗಿರುತ್ತೆ. ಸೊ ಇದಂತ ಆಯ್ತಾ? ಇವಾಗ ಆ್ಯಂಟಿ ಕ್ಲಾಕ್ ವೈಸ್ ಈ ಸೈಡ್ ಹೋಗೋದು 45 ಡಿಗ್ರಿ. ಸೊ ಇವಾಗ ಪರ್ಸನ್ ಎಲ್ಲಿ ಬಂದು ಇಲ್ಲೋ. ಇನ್ನು ಎಷ್ಟು ಟ್ರಾವೆಲ್ ಮಾಡಬೇಕು? ಅವನು 90 ಡಿಗ್ರಿ ಟ್ರಾವೆಲ್ ಮಾಡಬೇಕು. ಹಾಗಿದ್ರೆ ಸೊ 90 ಡಿಗ್ರಿ ಟ್ರಾವೆಲ್ ಮಾಡಬೇಕಾಗಿದ್ರೆ ಅವನ ಡೈರೆಕ್ಷನ್ ಏನಾಗಿರುತ್ತೆ? ವೆಸ್ಟ್ ಆಗಿರುತ್ತೆ. ಸೊ ನಾರ್ತ್ ಈಸ್ಟಲ್ಲಿರೋನು ಆ್ಯಂಟಿ ಕ್ಲಾಕ್ ವೈಸ್ 135 ಡಿಗ್ರಿ ಟ್ರಾವೆಲ್ ಮಾಡಿದರೆ ಅವನ ಡೈರೆಕ್ಷನ್ ಯಾವ್ದು ಬಂದಿರುತ್ತೆ? ವೆಸ್ಟ್ ಬಂದಿರುತ್ತೆ, ರೈಟ್? ಓಕೆ, ಅರ್ಥ ಆಗಿದೆ ನನಗೆ? ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಡಿಗ್ರೀಸ್ ಹೇಗೆ ಮಾಡಬೇಕು, ಹೇಗೆ ಟ್ರಾವೆಲ್ ಮಾಡಬೇಕು, ರೈಟ್? ಸೊ ಹಾಗಿದ್ರೆ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗಿದೆನಾ? ಸೊ ನಾವು ಕ್ವಶನ್ಸ್ಗೆ ಹೋಗೋಣ. ಕ್ವಶನ್ಸ್ ನೋಡ್ತಾ ನಿಮಗೆ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗುತ್ತೆ, ಇನ್ನೂ ಜಾಸ್ತಿಯಾಗಿ ಕ್ಲಿಯರ್ ಆಗುತ್ತೆ, ಅದರಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಸೊ ಕ್ವಶನ್ಸ್ ನೋಡೋಣ. ಏನಿದೆ ಕ್ವಶನ್ಸ್? ಸುಂದರ್ ವಾಕ್ಸ್ 4 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್ ಅಂತ ಹೇಳ್ತಾ ಇದ್ದಾರೆ. ದೆನ್ ಹಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 3 ಕಿಲೋಮೀಟರ್. ಸುಂದರ್ ವಾಕ್ಸ್ 4 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ? ಈಸ್ಟ್ ಅಂದರೆ ಇದೇನಾ? ರೈಟ್? ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಈ ಥರ ಸೈಡಲ್ಲಿ ಡ್ರಾ ಮಾಡ್ಕೊಳ್ಳಿ, ಏನಾಗುತ್ತೆ? ಈಸಿ ಆಗಿರುತ್ತೆ, ರೈಟ್? ಮಾಡ್ತಾ ಹೋದಂಗೆ ನಿಮಗೆ ರೂಢಿ ಆಗಿಬಿಡುತ್ತೆ ಈಸಿಯಾಗಿ ನೀವು ಇದನ್ನು ಮಾಡ್ಬೋದು, ರೈಟ್? ಸೊ ಸುಂದರ್ ವಾಕ್ಸ್ 4 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟಲ್ಲಿ ವಾಕ್ ಮಾಡ್ತಾ ಇದ್ದಾನೆ, ರೈಟಾ? ಸೊ ದ್ಯಾನ್ ಹಿ ಟರ್ನ್ಸ್ ರೈಟ್. ಅಗೇನ್ ಅಲ್ಲಿಂದ ಏನು ಮಾಡ್ತಾ ಇದ್ದಾನೆ? ರೈಟಲ್ಲಿ ಟರ್ನ್ ಮಾಡ್ತಾ ಇದ್ದಾನೆ, ರೈಟ್? ಸಿ,
ಸುಂದರ್ ಅಂತೂ ಈಸ್ಟಲ್ಲಿ ಇದ್ನಿದ್ನು, ರೈಟಾ. ಸೊ ಇಲ್ಲಿಂದ ಅವನು ರೈಟಲ್ಲಿ ಟರ್ನ್ ಮಾಡಬೇಕು. ಸೊ ರೈಟ್, ಸಿ ಇಲ್ಲಿ ಮೇಲಿರೋದು ಲೆಫ್ಟ್ ಆಗಿರುತ್ತೆ, ಸೊ ಕೆಳಗಿರೋದು ಏನಾಗಿರುತ್ತೆ ಲೆಫ್ಟ್ ಹ್ಯಾಂಡ್. ಇಲ್ಲಿ ನಿಮ್ಮ ಹ್ಯಾಂಡ್ ಮೂಮೆಂಟ್ ನೋಡ್ಕೊಳ್ಳಿ, ರೈಟಾ. ದಿಸ್ ಕೆಳಗಡೆ ಬರೋದು ಯಾವುದು ರೈಟಾ. ಸೊ ರೈಟ್, ದೆನ್ ಹೀ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 3 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾನೆ. ಟರ್ನ್ ಎಲ್ಲಿಗೆ ಮಾಡ್ತಾ ಇದ್ದಾನೆ, ರೈಟ್ಗೆ. ಎಷ್ಟು ಕಿಲೋಮೀಟರು, 3 ಕಿಲೋಮೀಟರ್. ಆಲ್ವೇಸ್ ಡಿಸ್ಟೆನ್ಸ್ ಜಾಸ್ತಿ ಇದ್ದಲ್ಲಿ ಅದರ ಲೆಂತ್ ಕೂಡ ಜಾಸ್ತಿ ಮಾಡ್ಕೊಳ್ಳಿ, ಅಂದರೆ ಆಮೇಲಿಂದ ಕನ್ಫ್ಯೂಸ್ ಆಗಲ್ಲ. ಸಿ 4 ಕಿಲೋಮೀಟರ್ 3 ಕಿಲೋಮೀಟರ್ ಲೈಕ್ ದಿಸ್. ಅಗೇನ್ ಹಿ ಟರ್ನ್ಸ್ ರೈಟ್. ಮತ್ತು ಅಗೇನ್ ಇಲ್ಲಿಂದ ಏನಿದಾನಲ್ಲ ಅಲ್ಲಿಂದ ಅಗೇನ್ ರೈಟ್ ಟರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇವಾಗ ಸೌತ್ ಇದೆ, ರೈಟಾ, ಸೌತ್ ಇದೆ. ಸೊ ಇವಾಗ ನಾರ್ತಿಂದ ಅಪೋಸಿಟ್ ಸೌತ್ ಇರುತ್ತಾ. ಸೊ ಈ ಸೈಡ್ ಇರೋದು, ಈ ಸೈಡ್ ಮುಖ ಮಾಡಿದರೆ ನಿಮ್ಮ ರೈಟ್ ಹ್ಯಾಂಡ್ ಇರೋದು ಲೆಫ್ಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಇರೋದು ರೈಟ್ ಆಗುತ್ತೆ, ರೈಟಾ. ಸೌತಿಗೆ ಅಪೋಸಿಟ್ ಆಗುತ್ತಾ ಆಲ್ವೇಸ್. ಸೊ ಸೌತಿಂದ ಬಂದು ಅವನು ಎಲ್ಲಿ ಟರ್ನ್ ಮಾಡ್ತಾ ಇದ್ದಾನೆ, ಅಗೇನ್ ಹಿ ಟರ್ನ್ಸ್ ರೈಟ್. ಇಲ್ಲಿಂದ ಅವನು ರೈಟ್ ಟರ್ನ್ ಮಾಡಬೇಕು. ಸೊ ರೈಟ್ ಟರ್ನ್ ಯಾವ ಸೈಡ್ ಇದೆ, ದಿಸ್ ಸೈಡಾ. ಸೊ ದಿಸ್ ಈಸ್ ಅ ಲೆಫ್ಟ್ ಹ್ಯಾಂಡ್ ಸೈಡ್, ದಿಸ್ ಈಸ್ ಅ ರೈಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಕಡೆ ಮೂವ್ ಮಾಡ್ತಾ ಇದ್ದಾನೆ. ಎಷ್ಟು ಕಂಟಿನ್ಯೂಸ್ ಆಗಿ ಹಾಗೆ ವಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಡಿಸ್ಟೆನ್ಸ್ ಅಂತ ನಮಗೆ ಅಲ್ಲಿ ಕೊಟ್ಟಿಲ್ಲ. ಸೊ ಅವ್ರು ಕೇಳ್ತಾ ಇರೋದು ಕ್ವಶನ್ ಏನು, ಇನ್ ವಿಚ್ ಡೈರೆಕ್ಷನ್ ಹೀ ಈಸ್ ಗೋಯಿಂಗ್ ನೌ. ಇವಾಗ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ, ಹಾಗಿದ್ರೆ ಅವನು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ, ದಟ್ ಈಸ್ ಅ ವಾಟ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ, ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದಾನೆ, ರೈಟ್. ಯಾವ ಡೈರೆಕ್ಷನಲ್ಲಿ, ವೆಸ್ಟ್ ಡೈರೆಕ್ಷನಲ್ಲಿ, ರೈಟ್. ಅದು ಹಾಗಿದೆನಾ. ಸೊ ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಮಾಡಿದಾಗ ವೆಸ್ಟ್ ಡೈರೆಕ್ಷನ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಏನಿದೆ, ಪಾವನಿ ಈಸ್ ವಾಕಿಂಗ್ ಟುವರ್ಡ್ಸ್ ಸೌತ್ ಅಂತ ಹೇಳ್ತಾ ಇದ್ದಾರೆ. ಪಾವನಿ ಏನು ಮಾಡಿದ್ದಾಳೆ, ವಾಕಿಂಗ್ ಟುವರ್ಡ್ಸ್ ಸೌತಲ್ಲಿ ವಾಕ್ ಮಾಡ್ತಾ ಇದ್ದಾಳೆ, ರೈಟ್. ಸೊ ಸೌತ್ ಅಂದರೆ ಏನು ಬರುತ್ತೆ, ಕೆಳಗೆ ಬರುತ್ತಾ, ರೈಟ್. ಪಾವನಿ ಈಸ್ ವಾಕಿಂಗ್ ಟುವರ್ಡ್ಸ್ ಸೌತಲ್ಲಿ. ದ್ಯಾನ್ ಶಿ ಟರ್ನ್ಸ್ ಲೆಫ್ಟ್. ಸೌತಲ್ಲಿ ವಾಕ್ ಮಾಡ್ತಾ ಇದ್ದಾಳೆ. ಎಷ್ಟು ಡಿಸ್ಟೆನ್ಸ್ ಆಮೇಲೆ ಹೇಳಿಲ್ಲ ಕರೆಕ್ಟಾಗಿ, ರೈಟಾ. ದ್ಯಾನ್ ಶಿ ಟರ್ನ್ಸ್ ಲೆಫ್ಟ್. ಇಲ್ಲಿಂದ ಸೌತಲ್ಲಿದ್ದಾಳೆ. ಸೊ ಇವಾಗ ಲೆಫ್ಟನ್ನು ಯಾವುದಾಗಿರುತ್ತೆ, ಸೊ ಈ ಸೈಡ್ ಮುಖ ಮಾಡಿದ್ರೆ ನಿಮ್ಮದು ರೈಟ್ ಹ್ಯಾಂಡ್ ಇರೋದು ಲೆಫ್ಟ್ ಆಗಿರುತ್ತಾ, ಸೌತಲ್ಲಿ ಆಲ್ವೇಸ್ ಅಪೋಸಿಟ್ ಇರುತ್ತೆ. ಸೊ ದಟ್ಸ್ ವೈ ಲೆಫ್ಟ್ ಯಾವ್ದು ಬರುತ್ತೆ, ಈ ಸೈಡ್ ಬರುತ್ತಾ, ಸೌತ್. ಸೌತ್ ಇದ್ದರೆ ದಿಸ್ ಈಸ್ ಅ ಲೆಫ್ಟ್, ದಿಸ್ ಈಸ್ ಅ ರೈಟ್ ಬಂದಿರುತ್ತೆ. ಶಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 5 ಕಿಲೋಮೀಟರ್. ಇಲ್ಲಿ 5 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ, ರೈಟ್. ದ್ಯಾನ್ ಶಿ ಅಗೇನ್ ಟರ್ನ್ಸ್ ಲೆಫ್ಟ್. ಇಲ್ಲಿಂದ ಅಗೇನ್ ಮತ್ತೆ ಲೆಫ್ಟಿಗೆ ಟರ್ನ್ ಮಾಡ್ತಾ ಇದ್ದಾನೆ. ಇದು ಯಾವುದು ಡೈರೆಕ್ಷನ್, ಇವಾಗ ಈಸ್ಟ್ ಡೈರೆಕ್ಷನ್ ಅಂತ ಹೋದ್ಲಾ, ರೈಟ್. ಸೊ ಅಗೇನ್ ಶಿ ಟರ್ನ್ಸ್ ಲೆಫ್ಟ್. ಇಲ್ಲಿಂದ ಲೆಫ್ಟ್ ಹೋಗಬೇಕಾದ್ರೆ ಹೇಗೆ ಬಂದಿರುತ್ತೆ, ಮೇಲೆ ಬಂದಿರುತ್ತಾ. ಲೆಫ್ಟ್ ಅಂದರೆ ಇವಾಗ ಈಸ್ಟ್ ಡೈರೆಕ್ಷನಲ್ಲಿ ಇದ್ದೀರಾ, ದಿಸ್ ಸೈಡ್ ಅಂದರೆ ಮೇಲಿರೋದು ಲೆಫ್ಟು, ದಿಸ್ ಈಸ್ ರೈಟ್. ಸೊ ಲೆಫ್ಟ್ ಅಂದರೆ ಮೇಲೆ ಬಂದಿರುತ್ತೆ. ಎಷ್ಟು ಕಿಲೋಮೀಟರು ಅದನ್ನೆಲ್ಲ ಕೊಟ್ಟಿಲ್ಲ. ಸೊ ಇನ್ ವಿಚ್ ಡೈರೆಕ್ಷನ್ ಈ ಶಿ ವಾಕಿಂಗ್ ನಾವು, ಯಾವ ಡೈರೆಕ್ಷನಲ್ಲಿ ಅವಳು ವಾಕ್ ಮಾಡ್ತಾ ಇದ್ದಾಳೆ, ಇವಾಗ ಯಾವ ಡೈರೆಕ್ಷನಲ್ಲಿ ವಾಕ್ ಮಾಡ್ತಾ ಇದ್ದಾಳೆ, ಮೇಲೆ ಮೀನ್ಸ್ ವಾಟ್, ದಟ್ ಈಸ್ ಯಾವ ಡೈರೆಕ್ಷನಲ್ಲಿದೆ, ದಟ್ ಈಸ್ ನಾರ್ತ್ ಡೈರೆಕ್ಷನಲ್ಲಿದೆ. ಸೊ ಯಾವ ಡೈರೆಕ್ಷನಲ್ಲಿ ವಾಕ್ ಮಾಡ್ತಾ ಇದ್ದಾಳೆ, ಇವಾಗ ಅವಳು ನಾರ್ತ್ ಡೈರೆಕ್ಷನಲ್ಲಿ ವಾಕ್ ಮಾಡ್ತಾ ಇದ್ದಾಳೆ, ರೈಟ್. ಸೊ ಇವರ ಆಪ್ಷನ್ ವಿಲ್ ಬಿ ಅ ವಾಟ್, ಯಾವುದಾಗುತ್ತೆ, ದಟ್ ಈಸ್ ಅ B1 ನಾರ್ತ್ ಆಗಿರುತ್ತೆ, ರೈಟ್. ಈಸಿ ಇದೆನಾ ಡಿಸ್ಟೆನ್ಸ್ ಇನ್ ಡೈರೆಕ್ಷನ್. ನೆಕ್ಸ್ಟ್, ಪ್ರಣೀತಾ ಗೋಸ್ ಇನ್ ದ ನಾರ್ತ್ ಡೈರೆಕ್ಷನ್ ಆ್ಯಂಡ್ ದೆನ್ ಟರ್ನ್ಸ್ ರೈಟ್. ಪ್ರಣೀತಾ ಏನು ಮಾಡ್ತಾ ಇದ್ದಾಳೆ, ಗೋಸ್ ಇನ್ ಅ ನಾರ್ತ್ ಡೈರೆಕ್ಷನ್. ನಾರ್ತ್ ಅಂದರೆ ಏನು ಬರುತ್ತೆ, ಇಲ್ಲಿದ್ದಾಳೆ, ಓಕೆ. ಇಲ್ಲಿಂದ ಮೇಲೆ ಹೋಗ್ತಾ ಇದ್ದಾಳೆ, ನಾರ್ತ್ ಮೇಲೇನೆ ಬಂದಿರುತ್ತಾ, ರೈಟ್. ದೆನ್ ಟರ್ನ್ಸ್ ರೈಟ್. ನಾರ್ತಿಂದ ರೈಟ್ ಏನಾಗಿರುತ್ತೆ, ದಿಸ್ ಸೈಡ್, ರೈಟ್. ನಾವು ಇನ್ ವಿಚ್ ಡೈರೆಕ್ಷನ್ ಈಸ್ ಪ್ರಣೀತಾ ಈಸ್ ಗೋಯಿಂಗ್, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾಳೆ, ದಟ್ ಈಸ್ ಈಸ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾಳೆ, ಓಕೆ. ಈಸ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾಳೆ, ರೈಟ್. ನೆಕ್ಸ್ಟ್, ಮುರಳಿ ಟೇಕ್ಸ್ ಹಿಸ್ ಡಾಗ್ಸ್ ಆನ್ ಎ ವಾಕ್. ಮುರಳಿ ಏನು ಮಾಡ್ತಾ ಇದ್ದಾನೆ, ಟೇಕ್ಸ್ ಹಿಸ್ ಡಾಗ್ ಆನ್ ಎ ವಾಕ್. ಹಿ ಟರ್ನ್ಸ್ ಲೆಫ್ಟ್ ಎಟ್ ಅ ಕ್ರಾಸ್ ರೋಡ್ಸ್ ಆ್ಯಂಡ್ ವಾಕ್ಸ್ ಸೌತ್.
ಇನ್ ವಿಚ್ ಡೈರೆಕ್ಷನ್ ವಾಸ್ ಹಿ ಮೂವಿಂಗ್ ಬಿಫೋರ್ ಟರ್ನಿಂಗ್ ಟು ದ ಲೆಫ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಸ್ವಲ್ಪ ಏನಿದೆ, ಕನ್ಫ್ಯೂಸಿಂಗ್ ಕ್ವಶನ್ಸ್ ಇದೆನಾ. ಹಿ ಟರ್ನ್ಸ್ ಲೆಫ್ಟ್ ಎಟ್ ಅ ಕ್ರಾಸ್ ವರ್ಡ್ಸ್ ಆ್ಯಂಡ್ ವಾಕ್ಸ್ ಸೌತ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋದು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ ಅದು ನಮಗೆ ಗೊತ್ತಿಲ್ಲ, ರೈಟಾ. ಸೊ ಮೂವಿಂಗ್ ಬಿಫೋರು ಟರ್ನಿಂಗ್ ಟು ದ ಲೆಫ್ಟ್ ಯಾವುದು ಡೈರೆಕ್ಷನ್ ಇತ್ತು ಅದನ್ನು ಫೈಂಡ್ ಮಾಡಬೇಕು, ರೈಟ್. ಫಸ್ಟ್ ಅವನು ವಾಕ್ಸ್ ಸೌತಿಗೆ ವಾಕ್ ಮಾಡಿರ್ತಾನೆ. ಇದ್ರಿಗಿಂತ ಮೊದಲು ಎಲ್ಲಿ ವಾಕ್ ಮಾಡಿರೋದು ಅದನ್ನು ನಾವು ಫೈಂಡ್ ಮಾಡಬೇಕು, ರೈಟಾ. ಮುರಳಿ ಟೇಕ್ಸ್ ಹಿಸ್ ಜಾಬ್ ಆನ್ ಅ ವಾಕ್. ಓಕೆ, ಹಿ ಟರ್ನ್ಸ್ ಲೆಫ್ಟ್ ಎಟ್ ಅ ಕ್ರಾಸ್ ರೋಡ್ಸ್ ಆ್ಯಂಡ್ ವಾಕ್ಸ್ ಸೌತ್ ಅಂತ ಹೇಳ್ತಾ ಇದ್ದಾರೆ, ರೈಟ್. ನಾರ್ತ್, ದಿಸ್ ಈಸ್ ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್, ರೈಟ್. ಸೊ ಇವಾಗ ಅಲ್ಲಿಂದ ಅವನು ಲೆಫ್ಟ್ ತೊಗೊಂಡಿದ ಮೇಲೆ ಅವನು ಸೌತಲ್ಲಿ ವಾಕ್ ಮಾಡ್ತಾ ಇರೋದು, ರೈಟಾ. ಲೆಫ್ಟ್ ತೊಗೊಂಡಿದ ಮೇಲೆ ಅವನು ಸೌತಲ್ಲಿ ವಾಕ್ ಮಾಡ್ತಾ ಇರೋದು. ಹಾಗಿದ್ರೆ ಲೆಫ್ಟ್ ಬರಬೇಕಾದ್ರೆ ಈ ಪಾರ್ಟ್ ನಿಮಗೆ ಸೌತ್ ನಿಮಗೆ ಲೆಫ್ಟ್ ಆಗಬೇಕಾದ್ರೆ ಯಾವ ಡೈರೆಕ್ಷನಿಂದ ಲೆಫ್ಟ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಸ್ಟ್ ಇದೆ. ಸೊ ಇವಾಗ ಲೆಫ್ಟಲ್ಲಿ ಮೂವ್ ಮಾಡಬೇಕಾಗಿದ್ರೆ ಅವನ ಡೈರೆಕ್ಷನ್ ಯಾವ್ದು ಬಂದಿರುತ್ತೆ, ನಾರ್ತ್ ಬಂದಿರುತ್ತೆ, ರೈಟ್. ಅವ್ರು ಹೇಳ್ತಾ ಇರೋದೇನು, ಹಿ ಟರ್ನ್ಸ್ ಅ ಲೆಫ್ಟ್ ಆ್ಯಂಡ್ ಕ್ರಾಸ್ ರೋಡ್ಸ್ ಆ್ಯಂಡ್ ವಾಕ್ಸ್ ಅ ಸೌತ್ ಅಂತ. ಸೊ ಲೆಫ್ಟ್ ಟರ್ನ್ ಮಾಡಿ ಅವನು ಅಲ್ಲಿಂದ ಸೌತ್ ವಾಕ್ ಮಾಡ್ತಾನೆ. ಹಾಗಿದ್ರೆ ಈ ಸೌತ್ ಲೆಫ್ಟ್ ಟರ್ನ್ ಆಗಬೇಕು. ಸೊ ಯಾವ ಡೈರೆಕ್ಷನ್ದು ಸೌತ್ ಲೆಫ್ಟ್ ಟರ್ನ್ ಆಗುತ್ತೆ, ವೆಸ್ಟ್. ಇವಾಗ ಅವನು ವೆಸ್ಟಲ್ಲಿ ಮೂವ್ ಮಾಡ್ತಾ ಇದ್ದಾನೆ. ಲೆಫ್ಟ್ ಟರ್ನ್ ತೊಗೊಂಡಿದ್ರೆ ಮಾತ್ರ ಒಂದು ಸೌತ್ ಬಂದಿರುತ್ತಾ. ಯಾವ ಡೈರೆಕ್ಷನಲ್ಲಿ ಲೆಫ್ಟ್ ಟರ್ನ್ ತೊಗೊಂಡಿದ್ರೆ ಸೌತ್ ಬಂದಿರುತ್ತೆ, ವೆಸ್ಟ್ ಡೈರೆಕ್ಷನಲ್ಲಿ. ಸೊ ವೆಸ್ಟಲ್ಲಿ ಮೂವ್ ಆಗ್ತಾ ಇದ್ದಾನೆ, ಅಲ್ಲಿಂದ ಲೆಫ್ಟ್ ತೊಗೊಂಡಿದ್ರೆ ಅವ್ನು ಲಾಸ್ಟ್ ಡೈರೆಕ್ಷನ್ ಏನಾಗಿರುತ್ತೆ, ಸೌತ್ ಆಗಿರುತ್ತೆ, ರೈಟಾ. ಅವ್ರು ಹೇಳ್ತಾ ಇರೋದು ಅಗೇನ್ ಲಾಸ್ಟಲ್ಲಿ ಅವನು ಸೌತ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಬಿಫೋರ್ ಟರ್ನಿಂಗ್ ಟು ದ ಲೆಫ್ಟ್ ಅವನು ಯಾವ ಡೈರೆಕ್ಷನಲ್ಲಿ ವಾಕ್ ಮಾಡ್ತಾ ಇದ್ದ, ವೆಸ್ಟ್ ಡೈರೆಕ್ಷನಲ್ಲಿ. ಸೊ ವೆಸ್ಟ್ ಡೈರೆಕ್ಷನಲ್ಲಿ ಮಾತ್ರ ಲೆಫ್ಟ್ ಟರ್ನ್ಗೆ ವಾಕ್ ಮಾಡಿದರೆ ನಿಮಗೆ ಸೌತ್ ಬಂದಿರುತ್ತೆ. ಸೊ ದಟ್ಸ್ ವೈ ಆನ್ಸರ್ ಏನಾಗಿರುತ್ತೆ, ವೆಸ್ಟ್. ಸೊ ಏನು ಬಂದಿರುತ್ತೆ ಆನ್ಸರು, ದಟ್ ಈಸ್ ಅ ವೆಸ್ಟ್. ಓಕೆ, so next, what is the next question? Mr. Z stand facing towards east. ಮಿಸ್ಟರ್ ಏನು ಮಾಡ್ತಾ ಇದ್ದಾನೆ, ಫೇಸಿಂಗ್ ಟುವರ್ಡ್ಸ್ ಈಸ್ಟಲ್ಲಿ ಫೇಸ್ ಮಾಡ್ತಾ ಇದ್ದಾನೆ, ರೈಟ್. ದೇ ಟರ್ನ್ ಲೆಫ್ಟ್ ಆ್ಯಂಡ್ ವಾಕ್ 5 ಕಿಲೋಮೀಟರ್ ಆ್ಯಂಡ್ ಟು ರೀಚ್ ಅ ಪಾಯಿಂಟ್ ಎ ಅಂತ ಕೊಟ್ಟಿದ್ದಾರೆ. ದೇ ಟರ್ನ್ ಲೆಫ್ಟ್ ಇಲ್ಲಿಂದ, ಓಕೆ, ಇವನು ಈಸ್ಟಲ್ಲಿ ಫೇಸ್ ಮಾಡ್ತಾ ಇದ್ದನು. ಅಗೇನ್ ದೇ ಟರ್ನ್ ಇಲ್ಲಿಂದ ಲೆಫ್ಟಲ್ಲಿ ಟರ್ನ್ ಆಗ್ತಾ ಇದ್ದಾನೆ. ಸೊ ಲೆಫ್ಟ್ ಅಂದರೆ ಏನು ಬರುತ್ತೆ, ಮೇಲೆ ಬಂದಿರುತ್ತಾ. ಸೊ ರೈಟ್, ಈಸ್ಟಿಂದ, ರೈಟ್, ಈಸ್ಟ್ ಇದೆ, ಈಸ್ಟ್ ಲೆಫ್ಟ್ ಆಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ಸೊ ಲೆಫ್ಟ್ ಆ್ಯಂಡ್ ವಾಕ್ಸ್ 5 ಕಿಲೋಮೀಟರ್, ಇಲ್ಲಿಂದ ಮೇಲೆ 5 ಕಿಲೋಮೀಟರ್ ಮೂವ್ ಮಾಡಿದ್ದಾನೆ. ರೀಚ್ ಅ ಪಾಯಿಂಟ್ ಎಗೆ ರೀಚ್ ಆಗಿದ್ದಾನೆ. ದೆನ್ ದೇ ಟರ್ನ್ ಲೆಫ್ಟ್. ಅಗೇನ್ ಇಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ಗೆ ಎಷ್ಟು ವಾಕ್ ಮಾಡ್ತಾ ಇದ್ದಾನೆ, 4 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ಎಷ್ಟು, 4 ಕಿಲೋಮೀಟರ್ ಟು ರೀಚ್ ಅ ಪಾಯಿಂಟ್ ಬಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ದೆನ್ ದೇ to reach a point B, then they turn right and walk 3 kilometer to reach a point C. Again ಇಲ್ಲಿಂದ ಇಲ್ಲಿ ಲೆಫ್ಟ್ವರೆಗೆ 4 ಆಯಿತಾ, ಟು ರೀಚ್ ಅ ಪಾಯಿಂಟ್ ಬಿ. ದೆನ್ ದೇ ಟರ್ನ್ ರೈಟ್, ಇಲ್ಲಿಂದ ಅಗೇನ್ ರೈಟಿಗೆ ಟರ್ನ್ ಮಾಡಬೇಕು. ಒಂದು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳೋಣ ಡಯಾಗ್ರಾಮನ್ನು, ಓಕೆ. ಏನಿದೆ, ಮಿಸ್ಟರ್ ಇಲ್ಲಿ ಈಸ್ಟ್ ಕಡೆ ವಾಕ್ ಮಾಡ್ತಾ ಇದ್ದಾನೆ. ಸೊ ಈಸ್ಟಲ್ಲಿ ಇದ್ದಿದ್ರೆ ಲೆಫ್ಟ್ ಟರ್ನ್ ಮಾಡಬೇಕಾದ್ರೆ ಏನು ಬರುತ್ತೆ, ಮೇಲೆ ಹೋಗೋದಿರುತ್ತೆ. ದಟ್ ಈಸ್ ಅಬೌಟ್ 5 ಕಿಲೋಮೀಟರ್, ರೈಟ್. ಇಲ್ಲಿ ಪಾಯಿಂಟ್ ಎ ಇದೆ, ಇಲ್ಲಿಂದ ಅಗೇನ್ ದೇ ಟರ್ನ್ ಲೆಫ್ಟ್ ಟರ್ನ್, ಇಲ್ಲಿಂದ ಲೆಫ್ಟ್ ಟರ್ನ್ ಅಂದರೆ ದಿಸ್ ಸೈಡ್, ದಟ್ ಈಸ್ 4 ಕಿಲೋಮೀಟರ್. ಅಗೇನ್ ಇಲ್ಲಿ ಬಿ ಪಾಯಿಂಟ್ ಇದೆ, ರೈಟ್. ದ್ಯಾನ್ ದೇ ಟರ್ನ್ ರೈಟ್, ಇಲ್ಲಿಂದ ಅಗೇನ್ ರೈಟ್ ಅಂದರೆ ಮೇಲೆ ಬಂದಿರುತ್ತಾ. ಸೊ ರೈಟ್ ಟರ್ನ್ ಎಷ್ಟು, 3 ಕಿಲೋಮೀಟರ್. ಸೊ ಇಲ್ಲಿ ಪಾಯಿಂಟ್ ಸಿ ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟ್. ಫೈನಲಿ ಟರ್ನ್ ರೈಟ್, ಅಗೇನ್ ಇಲ್ಲಿಂದ ಫೈನಲಿ ಅವನು ಏನು ಮಾಡ್ತಾ ಇದ್ದಾನೆ, ರೈಟ್ಗೆ ಟರ್ನ್ ಮಾಡ್ತಾ ಇದ್ದಾನೆ. ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಎಷ್ಟು, 10 ಕಿಲೋಮೀಟರ್ ಅಂತ, 10 ಕಿಲೋಮೀಟರ್, ರೈಟಾ, ದಿಸ್ ಸೈಡ್ ರೈಟ್, 10 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ ಟು ರೀಚ್ ಅ ಪಾಯಿಂಟ್ ಡಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಇನ್ ವಿಚ್ ಡೈರೆಕ್ಷನ್ ಮಿಸ್ಟರ್ ಝಡ್ ಫೇಸಿಂಗ್ ಎಟ್ ಪಾಯಿಂಟ್ ಬಿ. ಸೊ ಮಿಸ್ಟರ್ ಝಡ್ ಟ್ರಾವೆಲ್ ಮಾಡ್ತಾ ಇರೋದಾ ಇದೆಲ್ಲ. ಸೊ
ಪಾಯಿಂಟ್ ಬಿಯಲ್ಲಿ ಅವನು ಯಾವ ಕಡೆ ಫೇಸ್ ಮಾಡ್ತಾ ಇದ್ನು, ಪಾಯಿಂಟ್ ಬಿಯಲ್ಲಿ ಅವನು ವೆಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದನು, ರೈಟ್. ಪಾಯಿಂಟ್ ಬಿಯಲ್ಲಿ ಅವನು ವೆಸ್ಟ್ ಸೈಡಲ್ಲಿ ಫೇಸ್ ಮಾಡ್ತಾ ಇದ್ದನು, ರೈಟ್. ಸೊ ಆಲ್ವೇಸ್ ಈ ಆರೋ ಮಾರ್ಕನ್ನು ಮಾಡಿ, ಆಮೇಲೆ ಈಸಿ ಆಗುತ್ತೆ ನಿಮಗೆ. ಪಾಯಿಂಟ್ ಬಿಯಲ್ಲಿ ಅವನು ವೆಸ್ಟ್ ಸೈಡು ಫೇಸ್ ಮಾಡ್ತಾ ಇದ್ದಾನೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಏನಿದೆ ಸೇಮ್ ಅದೇ ಇದೆ, ಸಬ್ ಕ್ವಶನ್ ಇನ್ನು ಕೇಳಿದ್ದಾರೆ. ನಾವು ವಿಚ್ ಡೈರೆಕ್ಷನ್ ಈಸ್ ಮಿಸ್ಟರ್ ಝಡ್ಸ್ ಫೇಸ್ ಅಟ್ ಪಾಯಿಂಟ್ ಡಿ. ಸೊ ಪಾಯಿಂಟ್ ಡಿಯಲ್ಲಿ ಮಿಸ್ಟರ್ ಝಡ್ ಫೇಸ್ ಏನಿದೆ, ಯಾವ ಕಡೆ ಇದೆ ಮಿಸ್ಟರ್ ಝಡ್ ಫೇಸು? ಈಸ್ಟ್ ಕಡೆ ಇದೆ. ಯಾವ ಕಡೆ ಇದೆ? ದಟ್ ಈಸ್ ಈಸ್ಟ್ ಕಡೆ ಇದೆ, ರೈಟ್. ಪಾಯಿಂಟ್ ಡಿ ಯಾವ್ದು ಕಡೆ ಇದೆ? ದಟ್ ಈಸ್ ಈಸ್ಟ್ ಕಡೆ ಇದೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಬೇರೆ ಕ್ವಶನ್ಸ್ ಇದೆ, ರೈಟ್. ಮಿಸ್ಟರ್ ಎಕ್ಸ್ ಸ್ಟಾರ್ಟ್ ಮ್ಯಾರಥಾನ್ ರೇಸ್ ಫ್ರಮ್ ಪಾಯಿಂಟ್ ಎ. ಮಿಸ್ಟರ್ ಎಕ್ಸ್ ಸ್ಟಾರ್ಟ್ಸ್ ಮ್ಯಾರಥಾನ್ ರೇಸ್ ಫ್ರಮ್ ಪಾಯಿಂಟ್ ಎ ಅಂತ ಹೇಳ್ತಾ ಇದ್ದಾರೆ, ಓಕೆ. ಅಲ್ಲಿಂದ ಹಿ ರನ್ಸ್ 5 ಕಿಲೋಮೀಟರ್ ಇನ್ ರಾಂಗ್. ರೇಸ್ ಫ್ರಮ್ ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಪಾಯಿಂಟ್ ಎ ಇಂದ ಹಿ ರನ್ಸ್ 5 ಕಿಲೋಮೀಟರ್ ಇನ್ ನಾರ್ತ್. 5 ಕಿಲೋಮೀಟರ್ ನಾರ್ತಲ್ಲಿ ಹೋಗಿದ್ದಾನೆ, ರೈಟ್. ಆ್ಯಂಡ್ ರೀಚ್ ಪಾಯಿಂಟ್ ಬಿ. ಇಲ್ಲಿ ಪಾಯಿಂಟ್ ಬಿ ರೀಚ್ ಆಗಿದೆ, ರೈಟ್. ಸೊ ದೆನ್ ಟರ್ನ್ಸ್ ರೈಟ್. ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಮಾಡಿದ್ದಾನೆ. ರನ್ಸ್ 6 ಕಿಲೋಮೀಟರ್. ರೈಟ್ ಟರ್ನ್ ಅಂದರೆ ದಿಸ್ ಟರ್ನ್, ರೈಟ್ ಟರ್ನ್ 6 ಕಿಲೋಮೀಟರ್, ರೀಚ್ ಪಾಯಿಂಟ್ ಸಿ. ಅಗೇನ್ ಟರ್ನ್ಸ್ ರೈಟ್. ಸೊ ರೈಟ್ ಸಿಯಲ್ಲಿ ಈಸ್ಟ್, ರೈಟ್ ಎಲ್ಲಿ ಬಂದಿರುತ್ತೆ? ಸಿ ಈಸ್ಟಲ್ಲಿದೆ ಇವಾಗ, ರೈಟ್ ಕೆಳಗಡೆ ಬಂದಿರುತ್ತೆ. ಸೊ ರನ್ಸ್ 8 ಕಿಲೋಮೀಟರ್. ಇಷ್ಟು 8 ಕಿಲೋಮೀಟರ್. ಇಲ್ಲಿವರೆಗಂತೂ ಮಾಡಿದರೆ 5 ಕಿಲೋಮೀಟರ್ ಆಯಿತು. 8 ಅಂದರೆ ಇಲ್ಲಿ ಕೆಳಗಿನವರೆಗೆ ಬರುತ್ತಾ? ಸೊ 8 ಕಿಲೋಮೀಟರ್ ಟು ರೀಚ್ ಪಾಯಿಂಟ್ ಡಿ. ಟೋಟಲ್ 8 ಇದೆ. ಸೊ ಹಾಗಿದ್ರೆ ಇಲ್ಲಿವರೆಗೆ 5 ಇರುತ್ತೆ, ಇಲ್ಲಿವರೆಗೆ 3 ಇರುತ್ತೆ. ಸೊ ಆವಾಗ ಏನಾಗಿರುತ್ತೆ? ಟೋಟಲ್ 8 ಆಗಿರುತ್ತೆ, ರೈಟ್. ಅಗೇನ್ ಟರ್ನ್ಸ್ ರೈಟ್. ಸೊ ರೀಚ್ ಪಾಯಿಂಟ್ ಡಿ ಎಲ್ಲಾದ್ನು ಅಗೇನ್ ಟರ್ನ್ ರೈಟ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಟರ್ನ್ ರೈಟ್. ಎಷ್ಟು? ರೈಟಲ್ಲಿ ಟರ್ನ್ ಮಾಡಬೇಕು. ಸೊ ಹಾಗಿದ್ರೆ ಸೌತಲ್ಲಿ ರೈಟ್ ಯಾವುದಾಗುತ್ತೆ? ನಿಮ್ಮ ಲೆಫ್ಟ್ ಕಡೆ ಇರೋದು ಹ್ಯಾಂಡ್ ರೈಟ್ ಆಗಿರುತ್ತೆ, ರೈಟ್. ಸೊ ಅಗೇನ್ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ ಆ್ಯಂಡ್ ರನ್ಸ್ 10 ಕಿಲೋಮೀಟರ್. ಸೊ ಇಲ್ಲಿಂದ 10 ಕಿಲೋಮೀಟರ್. ಸೊ ಇಲ್ಲಿವರೆಗೆ ರೈಟ್ ಅಂತೂ ಈ ಸೈಡ್ ಬಂದಿರುತ್ತಾ? ಸೊ ಇಲ್ಲಿವರೆಗಂತೂ 6 ಆಯಿತು. ಸೊ ಉಳಿದಿರೋದು ಏನಾಗುತ್ತೆ? ದಿಸ್ ಈಸ್ ವಾಟ್? 6. ಇಲ್ಲಿವರೆಗಂತೂ 6 ಆಯಿತು, ರೈಟ್. 1 minute. ಓಕೆ. ಸೊ ಇವಾಗ ನಮ್ಗೆ ಏನು ಮಾಡಬೇಕು? ರೈಟ್ ಟರ್ನ್. ಇಲ್ಲಿಂದ ರೈಟ್ ಟರ್ನ್ ಅಂದರೆ ದಿಸ್ ಸೈಡಾ? ಸೊ ಟೋಟಲ್ 10 ಕಿಲೋಮೀಟರ್ ನಮಗೆ ವಾಕ್ ಮಾಡಬೇಕು. ಇಲ್ಲಿವರೆಗೆ ಈ ಆಗುತ್ತೆ. ಸೊ ಯಾವುದು ರೀಚ್ ಆಗುತ್ತೆ ಪಾಯಿಂಟ್? ಟೋಟಲ್ 10 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗಂತೂ 6 ಇದೆ. ಸೊ ನೆಕ್ಸ್ಟ್ ಇರೋದು ಉಳಿದಿರೋದು 4. ಸೊ ಟೋಟಲ್ 10 + 6 10 ವಾಟ್ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರೀಚ್ ಅ ಪಾಯಿಂಟ್ ಇ, ರೈಟ್. ರೀಚ್ ಅ ಪಾಯಿಂಟ್ ಇಯಲ್ಲಿ ರೀಚ್ ಆಗ್ತಾ ಇದೆ. ಅಗೇನ್ ಟರ್ನ್ ರೈಟ್ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಮಾಡ್ತಾ ಇದೆ. ಎಷ್ಟು? ರನ್ಸ್ 6 ಕಿಲೋಮೀಟರ್. ಅಗೇನ್ ಇಲ್ಲಿಂದ ರೈಟ್ ಟರ್ನ್ 6 ಕಿಲೋಮೀಟರ್ ಹೆಟ್ ಅ ಪಾಯಿಂಟ್ ಎಫ್. ಪಾಯಿಂಟ್ ಎಫ್ಗೆ ರೀಚ್ ಆಗ್ತಾ ಇದೆ. ಸೊ ಇಲ್ಲಿಂದ ರೈಟ್ ಟರ್ನ್ ಅಂದರೆ ಮೇಲೆ ಬಂದಿರುತ್ತಾ? ಸೊ ಮೇಲೆ ಇದ್ದರೆ ಹಾಗಿದ್ರೆ ಇಲ್ಲಿವರೆಗೆ ಟ್ರಾವೆಲ್ ಮಾಡಿರೋದು 3. ಇನ್ನೂ ನಾವು ಎಷ್ಟು ಟ್ರಾವೆಲ್ ಮಾಡಬೇಕು? 3 ಪಾರ್ಟನ್ನು ಟ್ರಾವೆಲ್ ಮಾಡಬೇಕು, ರೈಟ್. ಸೊ ಇಲ್ಲಿ ಎಫ್ ಆಗಿರುತ್ತಾ? ಟೋಟಲ್ 6. ಸೊ ಇಲ್ಲಿವರೆಗೆ ನೋಡಿದರೆ ದಿಸ್ ಇಸ್ 3, ದಿಸ್ ಇಸ್ 3, ಟೋಟಲ್ 6 ಆಗಿರುತ್ತೆ, ರೈಟ್. ಈ ಥರ ನೀವು ಡಿಸ್ಟೆನ್ಸನ್ನು ಹೀಗೆ ಬಿಡಿಸಿ ಬರ್ಕೊಂಡಿದ್ರೆ ನಿಮಗೇನಾಗುತ್ತೆ? ಆಮೇಲಿಂದ ಬೇರೆ ಕ್ವಶನ್ ಇವಾಗ ಮಿಡಲ್ ಪಾಯಿಂಟಿಂದ, ಸೊ ಮಿಡಲ್ ಪಾಯಿಂಟಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಅಂದರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು, ರೈಟ್. ಸೊ ಅಗೇನ್ ಇಲ್ಲಿ ಎಫ್ವರೆಗೆ ಬಂದಿದ್ವಿ. ನೆಕ್ಸ್ಟ್ ಅಗೇನ್ ದೆನ್ ಟರ್ನ್ ರೈಟ್ ಆ್ಯಂಡ್ ರನ್ಸ್ 1 ಕಿಲೋಮೀಟರ್ ಆ್ಯಂಡ್ ರೀಚ್ ಅ ಪಾಯಿಂಟ್ ಜಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಗೇನ್ ಇಲ್ಲಿಂದ ಏನು ಮಾಡಬೇಕು? 1 ಕಿಲೋಮೀಟರನ್ನು ಟ್ರಾವೆಲ್ ಮಾಡಬೇಕು. 1 ಕಿಲೋಮೀಟರ್ ರೈಟ್ ಅಂದರೆ ಎಫಿಂದ ರೈಟಿಗೆ ಅಂದರೆ ದಿಸ್ ಸೈಡ್ ನಾರ್ತ್ ಇದೆ. ಸೊ ನಾರ್ತ್ ರೈಟ್ ವಿಲ್ ಬಿ ಈ ಸೈಡ್ ಬಂದಿರುತ್ತೆ, ರೈಟ್.
1 ಕಿಲೋಮೀಟರ್ 1 ಕಿಲೋಮೀಟರ್. ಸೊ ಜಿಗೆ ಬರ್ತಾ ಇದೆ. ಅಗೇನ್ ಫೈನಲಿ ನೋಡಿ ಎಷ್ಟು ಸಲ ಕೊಟ್ಟಿದ್ದಾರೆ. ಅಗೇನ್ ಫೈನಲಿ ಟೇಕ್ ಅ ರೈಟ್ ಟರ್ನ್. ಇಲ್ಲಿಂದ ಅಗೇನ್ ರೈಟ್ ಟರ್ನ್ ತೊಗೊಂಡಿದ್ದಾನೆ ಆ್ಯಂಡ್ ರನ್ಸ್ 3 ಕಿಲೋಮೀಟರ್ ರೈಟ್ ಟರ್ನ್. ರೈಟ್ ಟರ್ನ್ ಆ್ಯಂಡ್ 3 ಕಿಲೋಮೀಟರ್ ರೀಚ್ ಅ ಪಾಯಿಂಟ್ ಎಚ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ರೈಟ್ ಟರ್ನ್ ಮಾಡಬೇಕು ಎಷ್ಟು 3 ಕಿಲೋಮೀಟರ್. ವಾಟ್ ರೈಟ್ ಟರ್ನ್ 3 ಕಿಲೋಮೀಟರ್ ಅಂದರೆ ಇಲ್ಲಿ ಮಿಡಲಲ್ಲಿ ಬಂದಿರುತ್ತಾ ರೈಟ್ 3 ಕಿಲೋಮೀಟರ್. ಇಲ್ಲಿ ಏನಾಗಿರುತ್ತೆ ಪಾಯಿಂಟ್ ಹೆಚ್ ರೈಟ್. ವಿಚ್ ಡೈರೆಕ್ಷನ್ ಈಸ್ ಫೇಸ್ ಆಫ್ ಶ್ರೀ ಎಕ್ಸ್ ಎಟ್ ಪಾಯಿಂಟ್ ಎಫ್. ಪಾಯಿಂಟ್ ಎಫ್ ಅಲ್ಲಿ ಎಕ್ಸ್ ಮಿಸ್ಟರ್ ಎಕ್ಸ್ದು ಏನಿದೆ ಫೇಸ್ ಏನಿದೆ ಪಾಯಿಂಟ್ ಎಫ್ ಅಲ್ಲಿ. ಪಾಯಿಂಟ್ ಎಫ್ ಅಲ್ಲಿ ಯಾವ್ದು ಫೇಸ್ ಇದೆ. ಪಾಯಿಂಟ್ ಎಫ್ ಅಲ್ಲಿ ಯಾವ್ದು ಫೇಸ್ ಇದೆ ದಟ್ ಈಸ್ ಅ ನಾರ್ತ್ ಫೇಸ್. ವಾಟ್ ನಾರ್ತ್ ಕಡೆ ಫೇಸ್ ಮಾಡ್ತಾ ಇದೆ ರೈಟ್. ನಾರ್ತ್ ಕಡೆ ಫೇಸ್ ಮಾಡ್ತಾ ಇದೆ ರೈಟ್. ಸೊ ಇವಾಗ ನಾನು ಹೇಳಿದೆ ಇದರಲ್ಲಿ ಟೆಲ್ ಮಿ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಟು ಸಿ. ವಾಟ್ ಈಸ್ ದ ಇನ್ನೊಂದು ಕ್ವಶನ್ ಇದರಲ್ಲಿ ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಸಿ ಅಂತ ಕೇಳಿದೆ. ಸೊ ಹಾಗಿದ್ರೆ ಆನ್ಸರ್ ಏನಾಗಿರುತ್ತೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸಿ ಎ ಟು ಸಿ ಬೇಕು ನಮಗೆ. ಹಾಗಿದ್ರೆ ಇಲ್ಲಿ ಏನು ಮಾಡಬೇಕು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ರೈಟ್. ಎ ಬಿ ಸ್ಕ್ವೇರ್ ಇಸ್ 5 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂದಿರುತ್ತೆ ನಿಮಗೆ ಎ ಸಿ ಸ್ಕ್ವೇರ್ ಬಂದಿರುತ್ತೆ ರೈಟ್. ವಾಟ್ ಈಸ್ ಅ 5 ಸ್ಕ್ವೇರ್ 21. 6 ಸ್ಕ್ವೇರ್ ಇಸ್ 36. ಸೊ ಟೋಟಲ್ ಎಷ್ಟಾಗಿರುತ್ತೆ 61. 61 ವಾಟ್ ಇಸ್ 61 ಅಂಡರ್ ರೂಟ್ ಆಫ್ 61 ಬಿಕಾಸ್ ಅಲ್ಲೂ ಸ್ಕ್ವೇರ್ ಇದೆ. ಆ ಸ್ಕ್ವೇರನ್ನು ರಿಮೂವ್ ಮಾಡಿದರೆ ನಮಗೇನು ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 61 ಬಂದಿರುತ್ತೆ ರೈಟಾ. ಸೊ ಇವಾಗ ಇನ್ನೊಂದು ಕೂಡ ಕೇಳಿರ್ಬೋದು ಹೀಗೆ ಎಫ್ ಟು ಹೆಚ್ ಏನಾಗಿರುತ್ತೆ ರೈಟ್. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ಎಫ್ ಟು ಹೆಚ್ ಏನಾಗಿರುತ್ತೆ ದಟ್ ಈಸ್ ಸೇಮ್ 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಈ ಥರ ಮಾಡಬೇಕಾಗಿರುತ್ತೆ ಶಾರ್ಟೆಸ್ಟ್ ಡಿಸ್ಟೆನ್ಸು. ಟೋಟಲ್ ಡಿಸ್ಟೆನ್ಸ್ ಕೇಳಿದರೆ 11 ಬಂದಿರುತ್ತೆ ರೈಟ್. ಸೊ ಸೇಮ್ ಕ್ವಶನ್ ಇದೆ. ಸಬ್ ಕ್ವಶನ್ ಏನು ಕೊಟ್ಟಿದ್ದಾರೆ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡೈರೆಕ್ಷನ್ ಈಸ್ ಹಿ ಫೇಸಿಂಗ್ ನಾವು. ಲಾಸ್ಟಲ್ಲಿ ಯಾವ್ದು ಕಡೆ ಫೇಸ್ ಮಾಡ್ತಾನೆ. ಸೇಮ್ ಕ್ವಶನ್ ಇದನ್ನು ಡಿಫ್ರೆಂಟ್ ಇದನ್ನು ರೈಟ್ ಟರ್ನ್ ಆ್ಯಂಡ್ ವಾಕ್. ಓಕೆ ಮಿಸ್ಟರ್ ಎಕ್ಸ್ ಟರ್ನ್ಸ್ ಟು ರೈಟ್ ಫ್ರಮ್ ಅ ಪಾಯಿಂಟ್ ಇ. ಹೆಚ್ ಇಲ್ಲಿಂದ ಕೊಟ್ಟಿದ್ದಾರೆ. ಇಫ್ ಮಿಸ್ಟರ್ ಎಕ್ಸ್ ಟರ್ನ್ಸ್ ಇಲ್ಲಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ರೈಟಾ. ಸೊ ಇಲ್ಲಿ ನೋಡಿ ಪಾಯಿಂಟ್ ಎಚ್ವರೆಗಂತೂ ಸೇಮ್ ಇದೆ. ಪಾಯಿಂಟ್ ರನ್ಸ್ ಪಾಯಿಂಟ್ ಎಚ್ ರೈಟ್. ಸೊ ಆಮೇಲಿಂದ ಕೊಟ್ಟಿದ್ದಾರೆ ಇಫ್ ಮಿಸ್ಟರ್ ಎಕ್ಸ್ ಟರ್ನ್ಸ್ ಟು ದ ರೈಟ್ ಫ್ರಮ್ ಪಾಯಿಂಟ್ ಇ. ಇಫ್ ಏನು ಮಾಡ್ತಾ ಇದ್ದಾನೆ ಪಾಯಿಂಟ್ ಇ ಇಂದ ರೈಟ್ ಕಡೆ ಟರ್ನ್ ಮಾಡಿದರೆ ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡೈರೆಕ್ಷನ್ ಈಸಿ ಫೇಸಿಂಗ್ ನಾವು. ಸೊ ಪಾಯಿಂಟ್ ಇ ಎಲ್ಲಿದೆ ಇಲ್ಲಿದೆ ರೈಟಾ. ಸೊ ಇಲ್ಲಿಂದ ಅವನು ಯಾವ ಕಡೆ ಫೇಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ರೈಟ್ ಫ್ರಮ್ ಪಾಯಿಂಟ್ ಇ. ಸೊ ರೈಟ್ ಮಾಡಿದರೆ ಮೇಲೆ ಹೋಗುತ್ತಾ ದಟ್ ಈಸ್ ಇನ್ ಅ ವಿಚ್ ಡೈರೆಕ್ಷನ್ ನಾರ್ತ್ ಡೈರೆಕ್ಷನ್. ಯಾವ ಕಡೆ ನಾರ್ತ್ ಡೈರೆಕ್ಷನ್ ಕಡೆ ಅವನು ಫೇಸ್ ಮಾಡ್ತಾ ಇರ್ತಾನೆ. ವಾಟ್ ವಿಚ್ ಡೈರೆಕ್ಷನ್ ದಟ್ ಈಸ್ ಅ ನಾರ್ತ್ ಡೈರೆಕ್ಷನ್ ರೈಟ್. ಓಕೆ ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ಶ್ಯಾಮ್ ಈಸ್ ಫೇಸಿಂಗ್ ಟುವರ್ಡ್ಸ್ ವೆಸ್ಟ್. ಶ್ಯಾಮ್ ಏನು ಮಾಡ್ತಾ ಇದ್ದಾನೆ ವೆಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ. ವಾಟ್ ವೆಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ ರೈಟಾ. ಸೊ ಹೀ ಫಸ್ಟ್ ಟರ್ನ್ಸ್ ಟು ರೈಟ್. ಫಸ್ಟ್ ಏನು ಮಾಡ್ತಾ ಇದ್ದಾನೆ ಇಲ್ಲಿಂದ ರೈಟ್ ಟರ್ನ್. ಈ ಸೈಡ್ ಇದ್ದೀರಾ ರೈಟ್ ಟರ್ನ್ ಮೇಲೆ ಹೋಗುತ್ತಾ ರೈಟಿಗೆ ಹೋಗ್ತಾ ಇದ್ದಾನೆ ರೈಟ್. ಫಸ್ಟ್ ಹೀ ಟರ್ನ್ಸ್ ಟು ದ ರೈಟ್ ಆ್ಯಂಡ್ ದೆನ್ ಟು ದ ಲೆಫ್ಟ್. ಅಗೇನ್ ಫಸ್ಟ್ ರೈಟಿಗೆ ಹೋಗಿ ಅಗೇನ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ ಲೆಫ್ಟಿಗೆ. ಸೊ ಇವಾಗ ನಾರ್ತ್ ಡೈರೆಕ್ಷನಿಂದ ಲೆಫ್ಟಿಗೆ ಯಾವ ಸೈಡ್ ಆಗುತ್ತೆ ದಿಸ್ ಸೈಡ್ ಮೀನ್ಸ್ ವಾಟ್ ವೆಸ್ಟ್ ಕಡೆನಾ ರೈಟ್. ಲೆಫ್ಟ್ ಸೈಡ್ ಹೋಗ್ತಾ ಇದ್ದಾನೆ. ನಾವು ಇನ್ ವಿಚ್ ಡೈರೆಕ್ಷನ್ ಈಸ್ ಹಿ ಗೋಯಿಂಗ್. ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ವೆಸ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ರೈಟಾ. ಈಸಿ ಕ್ವಶನ್ ರೈಟ್. ದಿಸ್ ಅ ವೆಸ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಅ ಮ್ಯಾನ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಓ ಇಂದ ಸ್ಟಾರ್ಟ್ ಮಾಡಿದ್ದಾನೆ ರೈಟ್ ಆ್ಯಂಡ್ ವಾಕ್ಸ್ ಆಫ್ 4 ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಮ್ಯಾನ್ ವಾಟ್ ಅ ಮ್ಯಾನ್ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಓ ಆ್ಯಂಡ್ ವಾಕ್ಸ್ 4 ಕಿಲೋಮೀಟರ್ ಟುವರ್ಡ್ಸ್ ಅ ವೆಸ್ಟ್. ಅವರೇ ಹೇಳ್ತಾ ಇದ್ದಾರೆ ಟೋಟಲ್ 4 ಕಿಲೋಮೀಟರ್ ವೆಸ್ಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ವೆಸ್ಟ್ ಡೈರೆಕ್ಷನ್ ಆ್ಯಂಡ್ ರೀಚ್ ಅ ಪಾಯಿಂಟ್
ಎ, ಇಲ್ಲಿ ಪಾಯಿಂಟ್ ಎ ಇದೆ ಅಂತ. ಆ್ಯಂಡ್ ದೆನ್ ಟರ್ನ್ಸ್ ಹರ್ ರೈಟ್. ಇಲ್ಲಿಂದ ಅವನು ರೈಟ್ ಟರ್ನ್ ಮಾಡಬೇಕು. ಸೊ ಹಾಗಿದ್ರೆ ರೈಟ್ ಟರ್ನ್ ಯಾವ್ದು ಬರುತ್ತೆ? ಮೇಲ್ಗಡೆ ಬರುತ್ತಾ ಕೆಳಗಡೆ ಬರುತ್ತಾ? ದಟ್ ಮೀನ್ಸ್ ನಾರ್ತಲ್ಲಿ ಬರುತ್ತಾ ಸೌತಲ್ಲಿ ಬರುತ್ತಾ? ನಾರ್ತ್ ವಾಟ್ ರೈಟ್ ಅಂದರೆ ದಿಸ್ ಪಾರ್ಟ್ ಮೇಲೆ, ರೈಟ್. ವಾಕ್ಸಾ ಇಲ್ಲೂ ಕೂಡ 4 ಕಿಲೋಮೀಟರೇ ವಾಕ್ ಮಾಡ್ತಾ ಇದ್ದಾನೆ. ಎಲ್ಲಿಗೆ ರೀಚ್ ಆಗಿರೋದು? ಪಾಯಿಂಟ್ ಬಿಗೆ ರೀಚ್ ಆಗ್ತಾ ಇದ್ದಾನೆ, ರೈಟ್. ಹಿ ಅಗೇನ್ ಟರ್ನ್ಸ್ ಟು ದ ರೈಟ್. ಅಲ್ಲಿಂದ ಅಗೇನ್ ಮತ್ತೆ ರೈಟ್ ವಾಕ್ ಮಾಡ್ತಾ ಇದ್ದಾನೆ. ಅಗೇನ್ 4 ಕಿಲೋಮೀಟರ್. ಇಲ್ಲಿಂದ ಅಗೇನ್ ರೈಟ್ ಇಲ್ಲೇ ಬರುತ್ತಾ? ಸೊ ನಾರ್ತಲ್ಲಿ ರೈಟ್ ಇದೆ ಆಗುತ್ತಾ? ಸೊ ಅಗೇನ್ 4 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ಸೊ ಹಾಗಿದ್ರೆ ಯಾವ ಪಾಯಿಂಟ್ಗೆ ರೀಚ್ ಆಗ್ತಾ ಇರೋದು? ಅವನು ಸಿ ಪಾಯಿಂಟ್ಗೆ ರೀಚ್ ಆಗ್ತಾ ಇದ್ದಾನೆ. ಸೇಮ್ ಪಾಯಿಂಟ್, ರೈಟ್. ಸೊ ಆಫ್ಟರ್ ದಟ್ ಟರ್ನ್, ಆಫ್ಟರ್ ದಿಸ್ ಟರ್ನ್ ರೈಟ್, ಆಫ್ಟರ್ ದ್ಯಾಟ್ ಟರ್ನ್ ರೈಟ್. ಇಲ್ಲಿಂದ ಅಗೇನ್ ರೈಟ್ ಟರ್ನ್ ಮಾಡಬೇಕು. ಎಷ್ಟು? 3 ಕಿಲೋಮೀಟರ್ ವಾಕ್ ಮಾಡಬೇಕು. ಸೊ 3 ಕಿಲೋಮೀಟರ್ ಇಲ್ಲಿವರೆಗೆ ಬಂದಿರುತ್ತಾ? ರೈಟ್. ಸೊ 3 ಕಿಲೋಮೀಟರ್ ಎಲ್ಲಿವರೆಗೆ ಬಂದಿರುತ್ತೆ? ಇಲ್ಲಿ. ಸೊ 3 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ಸೊ ದಿಸ್ ಪಾಯಿಂಟ್ ಇಲ್ಲಿಂದ ರೈಟ್ ಅಂದರೆ ಕೆಳಗೆ ಬಂದಿರುತ್ತೆ, ಇಷ್ಟು ರೈಟು, ರೈಟ್. ಸೊ ನಾವು ಹಿ ಟರ್ನ್ಸ್ ಟು ದ ಲೆಫ್ಟ್. ಅಗೇನ್ ಇಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಮಾಡಬೇಕು. ಸೊ ಹಾಗಿದ್ರೆ ಒಂದು ಲೆಫ್ಟ್ ಟರ್ನ್. ಇವಾಗ ನಾನು ಸೌತಲ್ಲಿ ಇದ್ದಾನೆ. ಸೊ ಲೆಫ್ಟ್ ಟರ್ನ್ ಏನಾಗುತ್ತೆ? ಈ ಸೈಡ್ ಆಗುತ್ತಾ ಆ ಸೈಡ್ ಆಗುತ್ತಾ? ದ್ಯಾಟ್ ಮೀನ್ಸ್ ಈಸ್ಟಲ್ಲಿ ಆಗುತ್ತಾ ವೆಸ್ಟಲ್ಲಿ ಆಗುತ್ತಾ? ಸಿ ಸೌತ್ ಇದೆ. ಸೊ ಸೌತ್ ಇಲ್ಲಿ ಏನಾಗುತ್ತೆ? ಲೆಫ್ಟ್ ಆಗುತ್ತೆ, ರೈಟ್. ಇಲ್ಲಿ ರೈಟ್ ಎಂಡ್ ಆಗುತ್ತೆ, ರೈಟ್. ಎಸ್ ಆರ್ ನೋ? ಏನಾಗಿರುತ್ತೆ ಇಲ್ಲಿ? ಇವಾಗ ಅವನು ಏನು ಮಾಡಬೇಕು? ಲೆಫ್ಟ್ ಕಡೆ ಟರ್ನ್ ಮಾಡಬೇಕು. ನಾವು ಹಿ ಟರ್ನ್ಸ್ ಟು ದ ಲೆಫ್ಟ್. ಸೊ ಲೆಫ್ಟ್ಗೆ ಟರ್ನ್ ಮಾಡಬೇಕು. ಎಷ್ಟು? ಅಗೇನ್ 4 ಕಿಲೋಮೀಟರ್ ಆ್ಯಂಡ್ ರೀಚ್ ಅ ಪಾಯಿಂಟ್ ಇ ಅಂತ ಹೇಳ್ತಾ ಇದ್ದಾರೆ. ಸೊ ಹಿ ಅಗೇನ್ ಟರ್ನ್ಸ್ ಟು ದ ರೈಟ್. ಅಗೇನ್ ಇಲ್ಲಿಂದ ರೈಟ್ ಟರ್ನ್ ಮಾಡಬೇಕು ಆ್ಯಂಡ್ ವಾಕ್ಸ್ ಅ 5 ಕಿಲೋಮೀಟರ್. ಸೊ ಇಲ್ಲಿವರೆಗಂತೂ 1 ಕಿಲೋಮೀಟರ್ ಆಯಿತು. ಸೊ 5 ಕಿಲೋಮೀಟರ್, ರೈಟ್. ಸೊ ಇಲ್ಲಿವರೆಗೆ 1, ದಿಸ್ ಈಸ್ 4, ಟೋಟಲ್ 5 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ದೆನ್ ರೀಚ್ ಅ ಪಾಯಿಂಟ್ ಎಫ್. ಇಲ್ಲಿ ಪಾಯಿಂಟ್ ಎಫ್ಗೆ ರೀಚ್ ಆಗ್ತಾ ಇದ್ದಾನೆ. ಹಿ ಟರ್ನ್ಸ್ ಟು ರೈಟ್, ರೈಟ್. ಇಲ್ಲಿಂದ ರೈಟ್ walks a 5 kilometer point F. At point B, that man is facing towards dash direction. At point B. ಸಿ ನೋಡಿ, ನಿಮಗೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೊಟ್ಟಿದ್ದಾಗ ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಎಟ್ ಪಾಯಿಂಟ್ ಬಿ ಮ್ಯಾನ್ ಈಸ್ ಫೇಸಿಂಗ್ ಡ್ಯಾಶ್ ಡೈರೆಕ್ಷನ್. ನಿಮಗೆ ಓನ್ಲಿ ಕೇಳ್ತಾ ಇರೋದು ಎಟ್ ಪಾಯಿಂಟ್ ಬಿಯಲ್ಲಿ ಮಾತ್ರ. ಸೊ ಹಾಗಿದ್ರೆ ಎಟ್ ಪಾಯಿಂಟ್ ಬಿ ಇಲ್ಲಿವರೆಗೆ ಎ ಟು ಬಿ ಹೋದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಎಲ್ಲ ಡ್ರಾ ಮಾಡೋದು ಅವಶ್ಯಕತೆ ಇದನ್ನು? 4-5 ಕ್ವಶನ್ ಸಬ್ ಕ್ವಶನ್ಸ್ ಕೊಟ್ಟಿದ್ರೆ ನೀವು ಎಲ್ಲ ಡ್ರಾ ಮಾಡಿ. ಒಂದು ವೇಳೆ ಓನ್ಲಿ ಇದೇ ಕ್ವಶನನ್ನು ಕೇಳಿದರೆ ಲೈಕ್ ದಿಸ್ ಈಸಿ ಕ್ವಶನ್, ಎಟ್ ಪಾಯಿಂಟ್ ಬಿ ಯಾವ ಕಡೆ ಫೇಸ್ ಮಾಡ್ತಾ ಇದ್ದಾನೆ, ರೈಟಾ? ಸೊ ಹಾಗಿದ್ರೆ ಇದನ್ನು ಮಾತ್ರ ಡ್ರಾ ಮಾಡಿದರೆ ನಿಮ್ಗೆ ಆನ್ಸರ್ ಬಂದಿರುತ್ತಾ? ರೈಟ್. ಎಟ್ ಪಾಯಿಂಟ್ ಬಿ ಯಾವ ಕಡೆ ಫೇಸ್ ಮಾಡ್ತಾ ಇದ್ದಾನೆ? ಅವನು ನಾರ್ತ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ. ಪಾಯಿಂಟ್ ಬಿಯಲ್ಲಿ ಯಾವ್ದು ಕಡೆ ಫೇಸ್ ಮಾಡ್ತಾ ಇದ್ದಾನೆ? ನಾರ್ತ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ, ರೈಟ್. ಓಕೆ, ದ ನೆಕ್ಸ್ಟ್ ಕ್ವಶನ್. Meet is cleaning a gallery. Meet is cleaning a gallery whose entrance is towards the west. Entrance ಯಾವ ಕಡೆ ಇದೆ? ವೆಸ್ಟ್ ಕಡೆ ಇದೆ ಅಂತೆ. ವೆಸ್ಟ್ ಕಡೆ ಇದೆ. ಓಕೆ, ಇದೆ, ರೈಟ್. While entering the gallery, he started walking in a opposite direction. While entering the gallery, he started walking in opposite direction, then turned to his face towards entrance and started cleaning on his left ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ? ಅವನು ವೈಲ್ ಎಂಟರ್ ಮಾಡ್ತಾ ಇರುವಾಗ ಇಲ್ಲಿ ವೆಸ್ಟ್ ಕಡೆ ಇದೆ, ಇಲ್ಲಿಂದ ಎಂಟ್ರೆನ್ಸ್ ಗೇಟ್ ಇದೆ ಅಂತಂದರೆ, ಸೊ ಅವನು ಈ ಸೈಡ್ ಟ್ರಾವೆಲ್ ಮಾಡಬೇಕಾ ಅಂದರೆ ಈಸ್ಟ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವನು ಈಸ್ಟ್ ಕಡೆ ವಾಕ್ ಮಾಡ್ತಾ ಇದ್ದಾನೆ ಇನ್ ಅಪೋಸಿಟ್ ಡೈರೆಕ್ಷನ್, ರೈಟ್. ವೆಸ್ಟ್ ಅಪೋಸಿಟ್ ಈಸ್ಟೇ ಆಗಿರುತ್ತೆ. ದೆನ್ ಟರ್ನ್ ಟು ಹಿಸ್ ಫೇಸ್ ಟುವರ್ಡ್ಸ್ ಎಂಟ್ರೆನ್ಸ್. ಅಗೇನ್ ಇಲ್ಲಿಂದ ಏನು ಮಾಡ್ತಾ ಇದ್ದಾನೆ? ಎಂಟ್ರೆನ್ಸ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ ಅಂತೆ. ಈಸ್ಟ್ ಕಡೆ ಇದ್ದಿದ್ದು ಅವನು, ರೈಟ್. ಸೊ ಇವಾಗ ನಾನು ಈಸ್ಟ್ ಕಡೆ ಇದ್ದಿದ್ದೆ, ರೈಟ್. ಸೊ ಇವಾಗ ಅಗೇನ್ ಎಂಟ್ರೆನ್ಸ್ ಕಡೆ ಫೇಸ್ ಮಾಡಬೇಕು ಅಂದರೆ ಈ ಸೈಡೇ ಫೇಸ್ ಮಾಡಬೇಕಾ? ಅಗೇನ್ ವಾಟ್ ವೆಸ್ಟ್ ಕಡೆನೇ ಫೇಸ್ ಮಾಡಬೇಕಾ? ಎಂಟ್ರೆನ್ಸ್ ಯಾವ ಕಡೆ ಇದೆ ನಮ್ಮದು? ಎಂಟ್ರೆನ್ಸ್ ಕಡೆ ಫೇಸ್ ಮಾಡಬೇಕಂದ್ರೆ ಯಾವ ಕಡೆ ಇದೆ? ದಟ್ ಈಸ್ ಅ ವೆಸ್ಟ್ ಡೈರೆಕ್ಷನ್ ಓನ್ಲಿ. ವೆಸ್ಟ್ ಕಡೆನೇ ಎಂಟ್ರೆನ್ಸ್ ಇದೆನಾ?
ಎಂಟ್ರೆನ್ಸ್ ಇರೋದು ಈ ಸೈಡಿಂದನಾ. ಸೊ ಅಗೇನ್ ನಾನು ಈ ಸೈಡೇ ಫೇಸ್ ಮಾಡಬೇಕು, ರೈಟ್. ಅಗೇನ್ ಈ ಸೈಡೇ ಫೇಸ್ ಮಾಡಬೇಕು. ಹಾಗಿದ್ರೆ ಟೋಟಲ್ ಟರ್ನ್ ಮಾಡ್ತಾ ಇದ್ದಾನೆ 180 ಡಿಗ್ರಿ ಅವನು ಟರ್ನ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಈಸ್ಟಿಂದ ವೆಸ್ಟ್ ಕಡೆ, ಆವಾಗ ಮಾತ್ರ ಅವನು ವೆಸ್ಟ್ ಕಡೆ ಫೇಸ್ ಮಾಡ್ಬೋದು, ರೈಟ್. ಸೊ ಅಗೇನ್ ಎಂಟ್ರೆನ್ಸ್ ಕಡೆ ಮಾಡ್ತಾ ಇದ್ದಾನೆ. ಸೊ ಹಾಗಿದ್ರೆ ಒಂದು ಇವಾಗ ಡೈರೆಕ್ಷನ್ ಏನಾಯಿತು, ವೆಸ್ಟ್ ಕಡೆ ಆಯಿತು. ಸ್ಟಾರ್ಟೆಡ್ ಕ್ಲೀನಿಂಗ್, ಅಲ್ಲಿಂದ ಕ್ಲೀನಿಂಗ್ ಮಾಡ್ತಾ ಇದ್ದಾನೆ. ಯಾವ ಕಡೆ, ಟು ಹೀಸ್ ಲೆಫ್ಟ್, ಇಲ್ಲಿಂದ ಲೆಫ್ಟ್ ಕಡೆ ಕ್ಲೀನ್ ಮಾಡ್ತಾ ಇದ್ದಾನೆ. ಲೆಫ್ಟ್ ಅಂದರೆ ಎಂಟ್ರೆನ್ಸ್ ಇದೆ ವೆಸ್ಟ್ ಕಡೆ, ಅಗೇನ್ ಲಾಸ್ಟಲ್ಲಿ ವೆಸ್ಟ್ ಕಡೆ ಎಂಟ್ರೆನ್ಸ್ ಮಾಡಿ ಅಗೇನ್ ಲೆಫ್ಟಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ. ಸೊ ಲೆಫ್ಟ್ ಅಂದರೆ ಕೆಳಗಡೆನೇ ಬಂದಿರುತ್ತೆ, ವೆಸ್ಟ್ ಈ ಸೈಡು, ದಟ್ ಈಸ್ ಸೌತ್ ಆಗಿರುತ್ತೆ. ಸೊ ಇನ್ ವಿಚ್ ಡೈರೆಕ್ಷನ್ ಈ ಸ್ಟಾರ್ಟ್ ಕ್ಲೀನಿಂಗ್, ಯಾವ ಡೈರೆಕ್ಷನಲ್ಲಿ ಅವನು ಸ್ಟಾರ್ಟ್ ಮಾಡಿದ್ನು ಕ್ಲೀನಿಂಗ್, ಸ್ಟಾರ್ಟೆಡ್ ಕ್ಲೀನಿಂಗ್ ಟು ಹಿಸ್ ವೆಸ್ಟ್. ವೆಸ್ಟಲ್ಲಿ ಯಾವುದು ಡೈರೆಕ್ಷನು, ಸೌತ್ ಡೈರೆಕ್ಷನ್ ಇದೆ, ರೈಟ್. ಸೊ ಆನ್ಸರ್ ಏನಾಗಿರುತ್ತೆ, ಸೌತ್ ಬಂದಿರುತ್ತೆ, ರೈಟ್. ಅರ್ಥ ಆಗಿದ್ದಾನೆ ಇದು. ನೆಕ್ಸ್ಟ್ ಒನ್, ಪಾರ್ವತಿ ವಾಸ್ ಗೋಯಿಂಗ್ ಟುವರ್ಡ್ಸ್ ಸೌತ್ ಈಸ್ಟ್ ಡೈರೆಕ್ಷನ್. ನೋಡಿ, ಪಾರ್ವತಿ ವಾಸ್ ಗೋಯಿಂಗ್ ಟುವರ್ಡ್ಸ್ ಸೌತ್ ಈಸ್ಟ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಸೌತ್ ಈಸ್ಟ್ ಎಲ್ಲಿ ಬಂದಿರುತ್ತೆ, ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್. ಸೌತ್ ಈಸ್ಟ್ ಈ ಸೈಡ, ಸೌತ್ ಈಸ್ಟ್ ಡೈರೆಕ್ಷನ್, ಸೌತ್ ಈಸ್ಟ್ ಡೈರೆಕ್ಷನ್. ಸೊ ಇಲ್ಲಿದೆ ಪಾಯಿಂಟ್ ಅಂದ್ಕೊಳ್ಳಿ. ಸೊ ಸೌತ್ ಈಸ್ಟ್ ಡೈರೆಕ್ಷನ್ ಅಂದರೆ ಇಲ್ಲಿ ಬರಬೇಕಾ, ರೈಟ್. ಸಿ, ಸೌತ್ ಈಸ್ಟ್ ಡೈರೆಕ್ಷನ್. ಶಿ ಟರ್ನ್, ಓಕೆ, ವಾಸ್ ಟುವರ್ಡ್ಸ್ ಸೌತ್ ಈಸ್ಟ್ ಡೈರೆಕ್ಷನ್ ಅಂತೂ ಇದ್ದಾಳೆ. ಶಿ ಟರ್ನ್ 90 ಡಿಗ್ರಿ ರೈಟ್ ಆ್ಯಂಡ್ 90 ಡಿಗ್ರಿ ರೈಟ್ ಟರ್ನ್ ಮಾಡಬೇಕು. ಸಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ 90 ಡಿಗ್ರಿ ಅಂದರೆ ಇಲ್ಲಿವರೆಗಂತೂ ಟೋಟಲು ಇಲ್ಲಿ 45 ಡಿಗ್ರಿ ಆಗಿರುತ್ತೆ. ಸೊ 90 ಡಿಗ್ರಿ ಇಲ್ಲಿ ಮಿಡಲಲ್ಲಿರೋದು 45 ಡಿಗ್ರಿನ 45 + 45 ಇದು ಆ್ಯಂಡ್ ಲೆಫ್ಟಲ್ಲಿ ಹೋಗಿದ್ರೆ. ಸೊ ನಮಗೇನು ಬೇಕು, ರೈಟಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ರೈಟಲ್ಲಿ ಇಲ್ಲಿವರೆಗಂತೂ 45 ಇರುತ್ತೆ. ಸೊ ಮಿಡಲಲ್ಲಿ ಟ್ರಾವೆಲ್ ಮಾಡಿದರೆ 45 ಟೋಟಲ್ ಇಲ್ಲಿ 90 ಡಿಗ್ರಿ ಆಗಿರುತ್ತೆ, ರೈಟ್. 90 ಡಿಗ್ರಿ ಆಗಿರುತ್ತೆ. ಸೊ ಹಾಗಿದ್ರೆ ರೈಟ್ ಟರ್ನ್, ಸಿ, ಸೌತ್ ಈಸ್ಟ್ ರೈಟ್ ಟರ್ನ್ ದಿಸ್ ಸೈಡ್ ಆಗುತ್ತಾ. ಸೊ 90 ಡಿಗ್ರಿ ಟ್ರಾವೆಲ್ ಮಾಡಿದರೆ ಅವ್ನ ಡೈರೆಕ್ಷನ್ ಯಾವುದಾಗಿರುತ್ತೆ, ಇಲ್ಲಿ ಯಾವುದಿದೆ, ಸೌತ್ ವೆಸ್ಟ್ ಆಗಿರುತ್ತೆ. ಸೊ ಸೌತ್ ವೆಸ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಅವಳು ಎಲ್ಲಿ ಬರ್ತಾ ಇದ್ದಾಳೆ, ಇಲ್ಲಿ ಬರ್ತಾ ಇದ್ದಾಳೆ. ಸಿ, ಸೊ ಇವಾಗ ಒಂದು ನಿಮಿಷ. ಸೊ ಫಸ್ಟ್ ಅಂತೂ ಸೌತ್ ಈಸ್ಟಲ್ಲಿದೆ, ರೈಟ್. 90 ಡಿಗ್ರಿ ಟರ್ನ್ ಮಾಡಿದ ತಕ್ಷಣ ಅವಳು ಯಾವ ಡೈರೆಕ್ಷನಲ್ಲಿ ಬಂದಿರ್ತಾಳೆ, ಸೌತ್ ವೆಸ್ಟಲ್ಲಿ, ರೈಟ್. ಸೊ ಇಲ್ಲಿ ಟೋಟಲ್ 90 ಡಿಗ್ರಿ ರೈಟಲ್ಲಿ ಟರ್ನ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಶಿ ಕಂಟಿನ್ಯೂ ಟು ವಾಕ್. ಸೊ ವಾಟ್ ಡೈರೆಕ್ಷನ್ ಈಸ್ ಶಿ ವಾಕಿಂಗ್. ಸೊ ಯಾವ ಡೈರೆಕ್ಷನಲ್ಲಿದೆ ಅವಳು ಇವಾಗ, ಸೌತ್ ವೆಸ್ಟಲ್ಲಿದ್ದಾಳೆ, ರೈಟ್. ಸೌತ್ ವೆಸ್ಟ್. ಸೊ ಎರಡು ಸೇಮ್ ಆನ್ಸರ್ ಇದೆ. ಸೊ ದಟ್ ಈಸ್ ಅ ಸೌತ್ ವೆಸ್ಟ್. ಏನಾಗಿರುತ್ತೆ ಆನ್ಸರು, ಸೌತ್ ವೆಸ್ಟ್ ಆಗಿರುತ್ತೆ, ರೈಟಾ. Next one, K is facing towards west and while entering into a rectangular hall, then he moves diagonally to the left corner of the room, which same question is there, same like that question. Do that. Do the homework and comment the answer. Okay. After coming out of his home, Z crosses a road. On reaching the other side, he turns left and walks straight. If he is now facing west, then in which direction he will be before crossing the road? ನೋಡಿ, ಇದರಲ್ಲಿ ಕೇಳ್ತಾ ಇರೋದು ಬಿಫೋರ್ ಯಾವ ಕಡೆ ಕ್ರಾಸ್ ಮಾಡ್ತಾ ಇದ್ದಾನೆ ಅದನ್ನು ಕೇಳ್ತಾ ಇದ್ದಾರೆ, ರೈಟ್. ಸೊ ಇದೇ ಬಿಫೋರ್ ಮೊದಲ ಕ್ವಶನ್ಸಲ್ಲೂ ಕೂಡ ಒಂದು ಕ್ವಶನ್ ಹೀಗೆ ಇತ್ತು, ರೈಟ್. ಬಿಫೋರಲ್ಲಿ ಕೇಳಿದ್ರು, ಏನಂತ ಹೇಳಿದ್ದಾರೆ. ಸೊ ನೋಡಿ, ಈ ಥರ ಅರ್ಥ ಆಗ್ತಿಲ್ಲ ಅಂದರೆ ಫಸ್ಟು ಡಯಾಗ್ರಾಮನ್ನು ಮಾಡಿ, ರೈಟ್. ದಟ್ ಈಸ್ ಯಾವ ಡೈರೆಕ್ಷನ್ ಇದೆ ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಆನ್ ರೀಚಿಂಗ್ ಆನ್ ಅದರ್ ಸೈಡ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ ಅಷ್ಟೇ. ಅದಂತೂ ನಮ್ಗೆ ಗೊತ್ತಿಲ್ಲ, ಅದನ್ನು ಆಮೇಲೆ ನೋಡಿ. ಈಫ್ ಹೀ ಈಸ್ ಫೇಸಿಂಗ್ ನಾವು ವೆಸ್ಟ್ ಕಡೆ ಅವನು ಫೇಸ್ ಮಾಡ್ತಾ ಇದ್ದಾನೆ, ರೈಟಾ. ವೆಸ್ಟ್ ಕಡೆ ಅವನು ಫೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಅದ್ರ ಮೊದಲು ಅವನು ಏನು ಮಾಡಿದ್ದಾನೆ, ಅದು ಮೊದಲು ಅವನು ಲೆಫ್ಟ್ ಕಡೆ ಟರ್ನ್ ಮಾಡಿ ಸ್ಟ್ರೇಟಾಗಿ ವಾಕ್ ಮಾಡಿದ್ದಾನೆ. ಸೊ ಇವಾಗ ಲೆಫ್ಟ್ ಕಡೆ, ಈ ಲೆಫ್ಟ್ ಇದೆ ಅಂದ್ಕೊಳ್ಳಿ, ಇವಾಗ ಈಸ್ಟ್ ಇದೆ, ಈಸ್ಟ್ ಲೆಫ್ಟ್ ಮೇಲಾಗುತ್ತಾ. ಇವಾಗ ಈಸ್ಟಲ್ಲಿ ವಾಕ್ ಮಾಡ್ತಾ ಇದ್ದನು, ರೈಟ್. ಈಸ್ಟ್ ಕಡೆ ವಾಕ್ ಮಾಡ್ತಾ ಇದ್ದಾನೆ.
ಈಸ್ಟ್ ಕಡೆ ವಾಕ್ ಮಾಡ್ತಾ ಇದ್ನು. ಸೊ ಹಾಗಿದ್ರೆ ಇದು ಲೆಫ್ಟ್ ಆಗಬೇಕು. ಹಾಗಿದ್ರೆ ಅವನು ಮೊದಲು ಯಾವ್ದು ಕಡೆ ಮಾಡಿರಬೇಕು, ಅವನು ಸೌತ್, ರೈಟ್. ಸೊ ಸೌತಿಂದ ಅವನು ಲೆಫ್ಟ್ ಹೋಗಬೇಕಾದ್ರೆ ಏನು ಬರುತ್ತೆ, ಆವಾಗ ಮಾತ್ರ ಈಸ್ಟ್ ಡೈರೆಕ್ಷನ್ ಬರೋದಾ? ಆರ್ ಎಲ್ಸ್ ಇವಾಗ ನೋಡಿ ಈಸ್ಟ್ ಇದೆ, ಈಸ್ಟಿಂದ ಲೆಫ್ಟ್ ಏನಾಗುತ್ತೆ, ನಾರ್ತ್ ಆಗುತ್ತೆ. ಈಸ್ಟಿಂದ ಲೆಫ್ಟ್, ಈಸ್ಟಿಂದ ಅವನು ಲೆಫ್ಟ್ ಹೋಗಬೇಕಾದ್ರೆ ನಾರ್ತಲ್ಲಿ ಹೋಗಬೇಕು. ಅದೇ ಅವರು ರಿವರ್ಸ್ ಕೇಳ್ತಾ ಇದ್ದಾರೆ. ಹೇಗೆ ರಿವರ್ಸ್ ಅಂದರೆ ಅವನು ನಾರ್ತಲ್ಲಿ ಇದ್ನು, ನಾನು ಇವಾಗ ರೈಟ್ ಕಡೆ ಮೂವ್ ಮಾಡಿದರೆ ಯಾವ್ದು ಬರುತ್ತೆ ಡೈರೆಕ್ಷನು, ಈಸ್ಟ್ ಬರುತ್ತೆ, ರೈಟ್. ಅವರು ಇವಾಗ ಏನು ಹೇಳ್ತಾ ಇದ್ದಾನೆ, ಅವನು ಲಾಸ್ಟಲ್ಲಿ ವೆಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದಾನೆ. ಮೊದಲು ಅವನು ಲೆಫ್ಟ್ ಟರ್ನ್ ಮಾಡಿದ್ನು. ಎಲ್ಲಿಂದ ಲೆಫ್ಟ್ ಟರ್ನ್ ಮಾಡಿದರೆ ನಿಮಗೆ ವೆಸ್ಟ್ ಬರುತ್ತೆ? ಎಲ್ಲಿಂದ ಲೆಫ್ಟ್ ಟರ್ನ್ ಮಾಡಿದರೆ, ಸೊ ನಾರ್ತಿಂದನ ಆಬ್ವಿಯಸ್ಲಿ ನಾರ್ತಿಂದ ನೀವು ಇಲ್ಲಿ ಏನಾಗಿರುತ್ತೆ ಲೆಫ್ಟ್ ಟರ್ನ್, ಇಲ್ಲಿ ರೈಟ್ ಟರ್ನ್, ಇಲ್ಲಿಂದ ಲೆಫ್ಟ್ ಮಾತ್ರ. ಇವಾಗ ನಾರ್ತಲ್ಲಿ ಮೂವ್ ಆಗ್ತಾ ಇದ್ದಾನೆ, ಅವನು ಲೆಫ್ಟ್ ಮಾಡಿದಾಗ ಮಾತ್ರ ಅವನು ವೆಸ್ಟಲ್ಲಿ ಬರೋಕ್ಕೆ ಸಾಧ್ಯನಾ? ಲೆಫ್ಟ್ ಟರ್ನ್ ಮಾಡಿದಲ್ಲಿ ಮಾತ್ರ. ಸೊ ಹಾಗಿದ್ರೆ ಅವನು ಮೊದಲು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದ್ದ, ಯಾವ ಡೈರೆಕ್ಷನಲ್ಲಿ, ವಾಟ್, ನಾರ್ತ್ ಡೈರೆಕ್ಷನಲ್ಲಿ ಅವನು ಮೂವ್ ಆಗ್ತಾ ಇದ್ದ, ರೈಟ್. ಸೊ ನಾರ್ತ್ ಡೈರೆಕ್ಷನಲ್ಲಿ ಅವನು ಮೂವ್ ಆಗ್ತಾ ಇದ್ದ, ರೈಟ್. ನೆಕ್ಸ್ಟ್, ಫ್ರಮ್ ಪಾಯಿಂಟ್ ಓ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಅ ಪರ್ಸನ್ ಟ್ರಾವೆಲ್ಸ್ 2 ಕಿಲೋಮೀಟರ್ ಟು ರೀಚ್ ಪಾಯಿಂಟ್ ಎ ಅಂತ ಹೇಳ್ತಾರೆ. ಫ್ರಮ್ ಪಾಯಿಂಟ್ ಓ ಇಂದ, ಪಾಯಿಂಟ್ ಓ ಇದೆ, ರೈಟ್, ಟುವರ್ಡ್ಸ್ ಈಸ್ಟ್ ಎಷ್ಟು 2 ಕಿಲೋಮೀಟರ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಟು ರೀಚ್ ಅ ಪಾಯಿಂಟ್ ಇ, ಇಲ್ಲಿ ಪಾಯಿಂಟ್ ಎ ಇದೆ. ದ್ಯಾನ್ ಟರ್ನ್ಸ್ ಅ ರೈಟ್, ಇಲ್ಲಿಂದ ರೈಟ್ ಟರ್ನ್ ಎಲ್ಲಿ ಬರುತ್ತೆ, ಕೆಳಗಡೆ ಬರುತ್ತಾ, ರೈಟ್ ಟರ್ನ್. ಎಷ್ಟು ಕಿಲೋಮೀಟರು, 4 ಕಿಲೋಮೀಟರ್, 4 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ ಟು ರೀಚ್ ಅ ಪಾಯಿಂಟ್ ಬಿ. ದೆನ್ ಟರ್ನ್ಸ್ ಲೆಫ್ಟ್, ಇಲ್ಲಿಂದ ನಮಗೆ ಲೆಫ್ಟ್ ಬೇಕು. ಸೊ ಸೌತ್ ಡೈರೆಕ್ಷನ್ ಇದ್ದಾಗ ಲೆಫ್ಟ್ ಯಾವ್ದು ಬರುತ್ತೆ, ನಿಮ್ಮ ರೈಟ್ ಹ್ಯಾಂಡ್ ಆಗಿರೋದು ಅವ್ರದ್ದು ಲೆಫ್ಟ್ ಆಗಿರುತ್ತೆ. ಸೊ ಲೆಫ್ಟಲ್ಲಿ ಮೂವ್ ಆಗ್ತಾ ಇದ್ದಾನೆ. ಎಷ್ಟು, 2 ಕಿಲೋಮೀಟರ್. ಸೊ ಟು ರೀಚ್ ಅ ಪಾಯಿಂಟ್ ವಾಟ್, ಸಿ. ದೆನ್ ಟರ್ನ್ಸ್ ಲೆಫ್ಟ್, ಅಗೇನ್ ಇಲ್ಲಿಂದ ಲೆಫ್ಟ್ ಟರ್ನ್ ಅಂದರೆ ಎಲ್ಲಿ ಬಂದಿರುತ್ತೆ, ಸಿ ಲೆಫ್ಟ್. ಸಿ ಯಾವ ಕಡೆ ಫೇಸ್ ಮಾಡ್ತಾ ಇದೆ, ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದೆ. ಸೊ ಲೆಫ್ಟ್ ಏನಾಗಿರುತ್ತೆ, ಮೇಲೆ ಬಂದಿರುತ್ತಾ, ರೈಟ್ ಕೆಳಗೆ ಬಂದಿರುತ್ತೆ. ಸೊ ಲೆಫ್ಟ್ ಟರ್ನ್ ಆ್ಯಂಡ್ ಟ್ರಾವೆಲ್ಸ್ 8 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಫ್ಟ್ ಅಂದರೆ ಮೇಲೆ ಬಂದಿರುತ್ತೆ, ಇಲ್ಲಿವರೆಗಂತೂ 4, ಟೋಟಲು 8 ಟ್ರಾವೆಲ್ ಮಾಡ್ತಾ ಇದ್ದಾನಂತೆ. ಓಕೆ, ದೆನ್ ರೀಚ್ ಅ ಪಾಯಿಂಟ್ ಡಿ, ಇಲ್ಲಿ ಪಾಯಿಂಟ್ ಡಿಗೆ ರೀಚ್ ಆಗಿದ್ದಾನೆ. ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 8 ಕಿಲೋಮೀಟರ್. ಅಗೇನ್ ಇಲ್ಲಿಂದ ಏನು ಲೆಫ್ಟ್ಗೆ ಟರ್ನ್ ಮಾಡ್ತಾ ಇದ್ದಾನೆ. ನಾರ್ತಲ್ಲಿದೆ ಇವಾಗ ಲೆಫ್ಟ್ ಅಂದರೆ ದಿಸ್ ಸೈಡಾ. ಸೊ ಟೋಟಲ್ 8 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸಿ ಇಲ್ಲಿವರೆಗಂತೂ ಇಲ್ಲಿ 4 ಆಯಿತಾ, ಇಲ್ಲಿ 4, ಇಲ್ಲಿ 4, ರೈಟ್. ಅಗೇನ್ ಇಲ್ಲಿಂದ 8 ಟರ್ನ್. ಸಿ ಇಲ್ಲಿವರೆಗೆ ನೋಡಿದರೆ ಈ 2 ಕಿಲೋಮೀಟರ್, ಈ 2 ಕಿಲೋಮೀಟರ್, ರೈಟ್. ಟೋಟಲ್ 4 ಆಗಿರುತ್ತೆ. ಟೋಟಲ್ ನಮಗೆ 8 ಬೇಕು, ರೈಟ್. ಇಲ್ಲಿವರೆಗೆ 4 ಆಗಿರುತ್ತೆ, ಇಲ್ಲಿವರೆಗೆ ಟೋಟಲ್ 8 ಕಿಲೋಮೀಟರ್. ದೆನ್ ಟರ್ನ್ಸ್ ಲೆಫ್ಟ್, ಲೆಫ್ಟ್ ಅಂದರೆ ನಾರ್ತಿಂದ ದಿಸ್ ಸೈಡ್ ಆ್ಯಂಡ್ ಟು ರೀಚ್ ಅ ಪಾಯಿಂಟ್ ಇ. ಅಗೇನ್ ದೆನ್ ಟರ್ನ್ಸ್ ಲೆಫ್ಟ್ ಆ್ಯಂಡ್ ಟ್ರಾವೆಲ್ಸ್ 4 ಕಿಲೋಮೀಟರ್. ಸೊ ಟು ರೀಚ್ ಅ ಪಾಯಿಂಟ್ ಎಫ್, ಇಲ್ಲಿಂದ ಅಗೇನ್ 4 ಕಿಲೋಮೀಟರ್ ಅಂದರೆ ಈ ಪಾಯಿಂಟ್ವರೆಗೆ ಬೇಕು, ರೈಟ್. 4 ಕಿಲೋಮೀಟರ್ ಸೇಮ್ ಇದೆನಾ, 4 ಕಿಲೋಮೀಟರ್ ಟು ರೀಚ್ ಅ ಪಾಯಿಂಟ್ ಎಫ್. ಸೊ ಎಲ್ಲಿ ಲೆಫ್ಟ್ ಟರ್ನೇನಾ, ಲೆಫ್ಟ್, ಇಲ್ಲಿಂದ ಲೆಫ್ಟ್ ದಿಸ್ ಕೆಳಗಡೆ ಬರುತ್ತೆ. ಇನ್ ಫ್ರಂಟ್ ಆಫ್ ವಿಚ್ ಡೈರೆಕ್ಷನ್ ಈಸ್ ಪರ್ಸನ್ ಎಟ್ ಪಾಯಿಂಟ್ ಎಫ್. ಇನ್ ಫ್ರಂಟ್ ಆಫ್ ವಿಚ್ ಡೈರೆಕ್ಷನ್ ಈಸ್ ದ ಪರ್ಸನ್ ಎಟ್ ಪಾಯಿಂಟ್ ಎಫ್. ಪಾಯಿಂಟ್ ಎಫ್ದು ಫ್ರಂಟ್ ಏನಿದೆ, ರೈಟ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇನ್ ಫ್ರಂಟ್ ಆಫ್ ವಿಚ್ ಡೈರೆಕ್ಷನ್ ಈಸ್ ದ ಪರ್ಸನ್ ಎಟ್ ಪಾಯಿಂಟ್ ಎಫ್. In front of which direction is the person at point F. ಪಾಯಿಂಟ್ ಎಫ್ ಇಂದ ವಾಟ್ ಫ್ರಂಟಲ್ಲಿ ಯಾರಿದ್ದಾರೆ, ಸೊ ಈ ಸೈಡ್ ನೋಡಿದರೆ ಓ ಇದೆ, ಸೊ ರೈಟ್. ಸೊ ಯಾವ ಕಡೆ ಫೇಸ್ ಮಾಡ್ತಾ ಇದೆ, ಇದು ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದೆ, ರೈಟ್. ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದೆ. ಸೊ ಕ್ವಶನಲ್ಲಿ ಒಂದು ಸ್ವಲ್ಪ ಏನೋ ಮಿಸ್ಸಿಂಗ್ ಇದೆ, ರೈಟ್. ಅರ್ಥ ಆಗಿದೆನಾ ಇಲ್ಲಿವರೆಗೂ ಎಲ್ಲ ಕ್ಲಾಸ್ ಅರ್ಥ ಆಗಿದೆ, ಎಲ್ಲ ಕ್ವಶನ್ಸನ್ನು ಅರ್ಥ ಆಗಿದೆನಾ. ಸೊ ಬೇಸಿಕ್ಕಿಂದ ನಾವು ನೋಡಿದ್ವಿ ಈ ಕ್ಲಾಸಲ್ಲಿ, ರೈಟ್. ಸೊ ಇನ್ನು ಮುಂದೆ ಕ್ಲಾಸಲ್ಲಿ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಕೂಡ ಬಂದಿರುತ್ತೆ. ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನಲ್ಲಿ ಬೇರೆ ಯಾವ ಕಾನ್ಸೆಪ್ಟಲ್ಲಿ ಕೇಳಿರ್ಬೋದು, ಯಾವ ಥರ ಕೇಳಿರ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲು ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸಿ
ಅಂತ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ, ಈ ಕ್ವಶನ್ ತಗೊಳ್ಳಿ, ಇನ್ ವಿಚ್ ಡೈರೆಕ್ಷನ್ ಈ ಸಿ ವಿತ್ ರೆಸ್ಪೆಕ್ಟ್ ಟು ಇ ಅಂತ ಕೇಳಿರ್ತಾರೆ, ರೈಟ್. ಇನ್ನೊಂದು ಕ್ವಶನ್ ಬರೋದು ವಿತ್ ರೆಸ್ಪೆಕ್ಟ್ ಟು ಅಂತ ಕೇಳಿರೋದು. ಇನ್ ವಿಚ್ ಡೈರೆಕ್ಷನ್ ಈ ಸಿ ವಿತ್ ರೆಸ್ಪೆಕ್ಟ್ ಟು ಇ, ಲೈಕ್ ಈ ಥರ ಕ್ವಶನ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೂ ಸ್ವಲ್ಪ ಲೆವೆಲ್ ಅಪ್ ಆಗಿರುತ್ತೆ, ರೈಟ್. ಇವತ್ತಿನ ಕ್ಲಾಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇತ್ತು, ರೈಟ್. ನಿಮಗೆ ಡಿಗ್ರಿ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ, ರೈಟ್. ಅಗೇನ್ ಡೈರೆಕ್ಷನ್ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಹೇಗೆ ತೊಗೊಳ್ಳೋದು, ಓಕೆ. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೂಡ ಆಯಿತು, ಟೋಟಲ್ ಡಿಸ್ಟೆನ್ಸು ಕೂಡ ಆಯಿತು. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಕ್ವಶನ್ಸ್ ಬಂದಿರುತ್ತೆ. ವಿತ್ ರೆಸ್ಪೆಕ್ಟ್ ಟು ಸಿ ಈ ಯಾವ ಡೈರೆಕ್ಷನಲ್ಲಿದೆ, ಆರ್ ಎಲ್ಸ್ ವಿತ್ ರೆಸ್ಪೆಕ್ಟ್ ಟು ಈ ಸಿ ಯಾವ ಡೈರೆಕ್ಷನಲ್ಲಿದೆ, ಹಾಗೆ ಮತ್ತು ಕೋಡೆಡ್ ಬ್ಲಡ್ ವಾಟ್ ಡಿಸ್ಟೆನ್ಸ್ ಇನ್ ಡೈರೆಕ್ಷನ್ ಕೂಡ ಇದ್ದಿರುತ್ತೆ. ಹೀಗೆ ಬೇರೆ ಬೇರೆ ಕ್ವಶನ್ಸ್ ಕೂಡ, ಒಂದು ಪಝಲ್ ಟೈಪ್ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ವಿಲ್ ಸಿ ದ ಆಲ್ ದ ಕ್ವಶನ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. ಇನ್ನೂ ಉಳಿದಿರೋ ಕ್ವಶನ್ಸನ್ನು ನಾವೇನು ಮಾಡೋಣ, ಉಳಿದಿರೋ ಕಾನ್ಸೆಪ್ಟ್ ಏನಿದೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ರೈಟ್, ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಕ್ಲಾಸ್. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್.